ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಎಲ್ಲರೂ ಮಲ್ಕೊಂಡಿದ್ದಾರೆ. ಇವಾಗ ಟೈಮ್ ಬಂದು 5:45. ಇನ್ನೇನು ಎದ್ಬಿಡ್ತಾರೆ ಎಲ್ರೂ. ನಂದು ಇವಾಗ ತಾನೇ ಯೋಗ ಮುಗೀತು. ಸ್ವಲ್ಪ ಸುಸ್ತಾಯ್ತಾ, ಹಾಗೆ ಕುತ್ಕೊಂಡಲ್ಲ, ಬಟ್ಟೆ ಇತ್ತು, ಆ ಬಟ್ಟೆನೆಲ್ಲ ಮಡಚಿಬಿಡೋಣ ಅಂತೇಳಿ ಮಡಿಸ್ತಾ ಇದ್ದೀನಿ. ನೆನ್ನೆ ಫುಲ್ ಎಲ್ಲನೂ ಕೂಡ ವಾಶ್ ಮಾಡಿದರು ಅಮ್ಮ. ಒಂದಿಷ್ಟಿದೆ ನೋಡಿ. ಇವೆಲ್ಲ ಏನು ಗೊತ್ತಾ, ಜಾಣು ಪುಟ್ಟು ಪಾಪು ಇದ್ದಾಗ ತೊಗೊಂಡು ಬಂದಿದ್ದು ನಾವು. ಅಂದರೆ 3 months ಬೇಬಿ ಆಗೋವರೆಗೂ ಹಾಕಲಿಕ್ಕೆ ಅಂತೇಳಿ ತೊಗೊಂಡು ಬಂದಿದ್ದು. ಅದಾದಮೇಲೆ ಇವಾಗೆಲ್ಲ ಆಗಲ್ಲ ಅಲ್ಲ, ಹಾಗಾಗಿ ಎತ್ತಿಟ್ಬಿಟ್ಟಿದ್ದು. 3 ತಿಂಗಳಾದಮೇಲೆ ಎಲ್ಲನೂ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದು. ಇವಾಗ ಹರ್ಪಿತ್ ಅವ್ರ ಪಾಪುಗೆ ಅಂತೇಳಿ ಎಲ್ಲನೂ ತೆಗೆದುಬಿಟ್ಟು ನಿನ್ನೆ ಅಮ್ಮ ಎಲ್ಲ ವಾಶ್ ಮಾಡಿಕೊಟ್ಟಿದ್ದಾರೆ. ನಾನೀಗ ಮಡಿಸ್ತಾ ಇದ್ದೀನಿ. ನಿನ್ನೆ ರಾತ್ರಿನೇ ತೊಗೊಂಡು ಬಂದರು ಒಣಗಿದೆ ಅಂತೇಳಿ. ಅಂದರೆ ಸಂಜೆ ಮಡ್ಚಿಡ್ಲಿಕ್ಕೆ ರಾತ್ರಿ ಆಗಲಿಲ್ಲ. ಇವಾಗ ಕೂತಿದ್ನಲ್ಲ, ಹಾಗೆ ಮಡ್ಚಿಟ್ಬಿಡೋಣ ಅಂತ. ಅರ್ಪಿತ್ ಅವರು ಜಾಣು ಹುಟ್ಟುವಾಗ ಸುಕೃತಿ ಬಟ್ಟೆಗಳನ್ನ ಒಂದಿಷ್ಟು ಕೊಟ್ಟು ಕಳಿಸಿದ್ರು. ನಾವು ಸ್ಟಾರ್ಟಿಂಗಲ್ಲಿ ಸುಕೃತಿ ಬಟ್ಟೆ ಎಲ್ಲ ಹಾಕಿದ್ವಿ. ಇವಾಗ ನಮ್ಮ ಟರ್ನು ಜಾಣು ಬಟ್ಟೆ ಅಂದಾಗಿ ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ. ಇನ್ನೇನು ಅವ್ರಿಗೆ ಡೆಲಿವರಿ ಟೈಮ್ ಹತ್ರ ಬಂದಿದೆ. ಒಂದು ಸ್ವಲ್ಪ ಮುಂಚೆನೇ ಕೊಟ್ಬಿಟ್ರೆ ಅವ್ರಿಗೂ ಪ್ಯಾಕಿಂಗ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತೇಳಿ. ಅವರು ಅಷ್ಟೇ, ಇನ್ನು ನಾವು ಹಾಸ್ಪಿಟ್ಲಿಗೆ ಹೋಗೋದು 1 ವಾರ ಇದ್ದಂಗೆ ಎಲ್ಲನೂ ಕಳಿಸ್ಬಿಟ್ಟಿದ್ರು. ಇರಲಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಏನು ಗೊತ್ತಾ, ನಾವೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಬೇಕು. ಹಾಸ್ಪಿಟ್ಲಲ್ಲಿ ಒಂದು ಸಿಕ್ಕಿದ್ರೆ ಕೆಲವೊಮ್ಮೆ ಒಂದು ಸಿಗಲ್ಲ, ಕೆಲವೊಂದು ಕಡೆ ಸಿಗುತ್ತೆ, ಒಂದೊಂದು ಕಡೆ ಸಿಗಲ್ಲ. ನಮ್ಮ ಇದರಲ್ಲಿ ನಾವು ಇರಬೇಕು ಅಂಥೇಳಿ ಮುಂಚೆನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ. ಅವರು ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರಲ್ಲ, ಅದಕ್ಕೆ ಎಲ್ಲನೂ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ನೀಟಾಗಿ ಸಪ್ರೇಟಾಗಿ. ಲಗ್ಬೋರ್ಡ್ಸ್ ಎಲ್ಲ ಒಂದು ಕಡೆ, ಹಾಗೆ ಶೊಡಲಿಂಗ್ದೆಲ್ಲ ಒಂದು ಕಡೆ, ಈ ಥರ ಎಲ್ಲ ಡಿವೈಡ್ ಮಾಡಿದ್ದೀನಿ. ಇದು ಅವರು ಜಾಣು ಕೊಟ್ಟಿದ್ದು ಆಯಿತಾ, ಚೆನ್ನಾಗಿದೆ. ಅವಾಗ ಜಾಣು ಹುಟ್ಟಿದಾಗ ಸ್ವಲ್ಪ ಚಳಿ ಇತ್ತಲ್ವ, ಅವಾಗ ಹಾಕ್ಲಿಕ್ಕೆ ಆಗುತ್ತೆ ಅಂತೇಳಿ ಕೊಟ್ಟಿದ್ರು. ನಾವು ಒಂದಿನೂ ಅದನ್ನು ಯೂಸೇ ಮಾಡಲಿಲ್ಲ ನೋಡಿ, ಹಾಕ್ಲೇ ಇಲ್ಲ ಇದನ್ನು. ಅಂದರೆ ಈಗ ಜಾಣು ಹುಟ್ಟಿದಾಗ ಸ್ವಲ್ಪ ಚಳಿ ಇತ್ತು, 1.5 ತಿಂಗಳು 2 ತಿಂಗಳು ಅಂತ. ಅವಾಗ ಅವ್ರನ್ನ ಪುಟ್ಟೋರಿದ್ರಲ್ಲ, ಇದು ಆಗ್ತಿರ್ಲಿಲ್ಲ, ಹಂಗಾಗಿ ಹಾಕ್ಲಿಲ್ಲ. ಅದಾದಮೇಲೆ ಸ್ವಲ್ಪ ಸೆಕೆ ಎಲ್ಲ ಶುರುವಾಗ್ಬಿಡ್ತು. ಇನ್ನು ಹಾಕೋಕ್ಕಾಗಲೇ ಇಲ್ಲ. ಇನ್ನು ಈಗ ಹೊಸ ಪಾಪು ಬರುತ್ತಲ್ಲ, ಅವ್ರಿಗೆ ಆಗುತ್ತೆ ಅಂತೇಳಿ ಮತ್ತೆ ನಾನು ಅವ್ರಿಗೆ ರಿಟರ್ನ್ ಮಾಡ್ತಾ ಇದ್ದೀನಿ. ಇವೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ಬಟ್ಟೆಗಳು. ನನಗೀಗ ನೋಡ್ಲಿಕ್ಕೇನೋ ಒಂಥರ ಖುಷಿ ಆಗ್ತಾ ಇದೆ. ಅಯ್ಯೋ ಜಾಣಿ ಯಾಕೆ ದೊಡ್ಡವರಾದರೂ ಹಂಗೆ ಇರಬೇಕಿತ್ತು ಅಂತ. ಪಾಪು ಹುಟ್ಟಿದ ತಕ್ಷಣ ಜಾಸ್ತಿ ಬೇಕಾಗೋದೇನು ಹೇಳಿ, ಈ ಟೋಪಿಗಳು ಮತ್ತು ಕಾಲ್ಗೆ ಹಾಕ್ಲಿಕ್ಕೆ, ಕೈಗೆ ಹಾಕ್ಲಿಕ್ಕೆ, ಇದೆಲ್ಲ ಜಾಸ್ತಿ ಬೇಕಾಗುತ್ತೆ. ನಮ್ಮ ಮನೇಲಿ ಏನಂದರೆ ಜಾಣಗೊಂದಿಷ್ಟು ತಂದಿದ್ದು ಆಯಿತಾ, ಎಲ್ಲ ಕಳೆದೋಗ್ಬಿಟ್ಟಿದ್ದಾವೆ. ಒಂದಿದ್ರೆ ಒಂದಿಲ್ಲ, ಒಂದು ಟೋಪಿ ಇದ್ದರೆ ಒಂದು ಕಾಲಿನ ಸಾಕ್ಸ್ ಇಲ್ಲ, ಕಾಲಿಂದಿದ್ರೆ ಕೈಯಿಂದಿಲ್ಲ. ಇರೋದ್ರಲ್ಲಿ ಸೆಟ್ ಮಾಡಿ ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಬಾಕಿ ಕೆಲಸ ಮಾಡಬೇಕು. ಇನ್ನು ಸಾಮಾನ್ಯವಾಗಿ ಪ್ರತಿದಿನ ಗಿಡಗಳಿಗೆ ನೀರು ಹಾಕೋದು ಮತ್ತು ಕಳೆ ಎಲ್ಲ ಬಂದಿರುತ್ತಲ್ಲ, ಅದನ್ನೆಲ್ಲ ತೆಗೆಯೋದೆಲ್ಲ ಅಮ್ಮನೇ ಮಾಡೋದು. ಅವ್ರಿಗೆ ತುಂಬ ಇಷ್ಟ, ಅವ್ರ ಗಿಡ ಅಂದ್ರೇ ತುಂಬ ಇಷ್ಟ. ಊರಲ್ಲೂ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ತರಕಾರಿ, ಆಮೇಲೆ ಹೂವಿನ ಗಿಡ ಎಲ್ಲನೂ ಕೂಡ ಹಾಕ್ಕೊಂಡಿದ್ರು ಅವರು. ಇನ್ನು ಇಲ್ಲಿ ಪಾಟ್ಗಳಿಗೆ ಎಷ್ಟಾಗುತ್ತೆ ನೋಡಿ ಅಷ್ಟು ಗಿಡ ಹಾಕೋಣ ಅಂದ್ಬಿಟ್ಟು ಯಾರಾದರೂ ಬರ್ತಾರಲ್ಲ ಮಾರಲಿಕ್ಕೆ, ಅವ್ರ ಹತ್ರ ಒಂದು ಸ್ವಲ್ಪ ಗಿಡನೆಲ್ಲ ತೊಗೊಂಡು ಹಾಕ್ತಾ ಇರ್ತಾರೆ. ಇನ್ನು ಗಿಡಕ್ಕೆ ನೀರು ಹಾಕೋ ಕೆಲಸ ಎಲ್ಲ ನಾನು ಸ್ವಲ್ಪ ಇತ್ತೀಚೆಗೆ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ, ಅವರೇ ಮಾಡಿಬಿಡ್ತಾರೆ. ಇನ್ನಿವತ್ತು ಹಂಗೆ ಹಾಕೋಣ ಅನಿಸ್ತಾ ಹಂಗೆ ಗಿಡಕ್ಕೆ ನೀರು ಹಾಕಿ ಬಂದಮೇಲೆ ಹೇಳ್ತಿದ್ರು, ಯಾಕೆ ಅದನ್ನು ಹಾಕ್ಲಿಕ್ಕೆ ಹೋದೆ, ನಾನು ಹಾಕ್ತಿದ್ದೆ ಅಂತ ಹೇಳ್ಬಿಟ್ಟು. ಬಿಡಿ ಹೋಗ್ಲಿ ಇವತ್ತು ಯಾಕೋ ಅನಿಸ್ತು, ಅದಕ್ಕೆ ಹಾಕ್ತೆ ಅಂತ ಹೇಳಿದೆ. ಇನ್ನು ಇವತ್ತು ತಿಂಡಿಗೆ ಅಂತೇಳಿ ಅಮ್ಮ ದೋಸೆ ಹಿಟ್ಟನ್ನ ರೆಡಿ ಮಾಡಿದ್ರು. ರಾಗಿ ಖಾಲಿ ಆಗಿಬಿಟ್ಟಿತ್ತು. ದೋಸೆ ಮಾಡಲಿಕ್ಕೆ ಅಂತೇಳಿ ನಾನು ಸಪ್ರೇಟಾಗಿ ರಾಗಿ ಎತ್ತಿಟ್ಟಿರ್ತೀನಿ, ಅದು ಖಾಲಿ ಆಗಿತ್ತು. ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ಎತ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀವಿ ಕ್ಲೀನ್ ಮಾಡಿಬಿಟ್ಟು. ಇವತ್ತು ಪೂರ್ತಿಯಾಗಿ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಅವರು ಅಕ್ಕಿಲೇನೆ ಮಾಡೋಣ ಅಂತೇಳಿ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ರು. ಅದಕ್ಕೆ ಸ್ವಲ್ಪ ಹೆಲ್ದಿ ವರ್ಷನ್ ನಾನೇನಾದರೂ ಮಾಡ್ತೀನಲ್ವ, ಹಾಗಾಗಿ ಸ್ವಲ್ಪ ಬೀಟ್ರೋಟ್ ಇತ್ತ ಮನೆಯಲ್ಲಿ, 1-2 ಬೀಟ್ರೋಟ್ನ ಕಟ್ ಮಾಡಿ ಹಾಕ್ಕೊಂಡು ಒಂದು ಜಾರ್ಗೆ ಒಂಚೂರು ಜೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣು ಗ್ರೈಂಡ್ ಮಾಡಿ, ದೋಸೆ ಹಿಟ್ಟಿತ್ತಲ್ವ ಆ ಹಿಟ್ಟಿಗೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಮಕ್ಳಿಗೆ ಸಾಮಾನ್ಯವಾಗಿ ಕಲರ್ ಫುಡ್ಡೆಲ್ಲ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ. ಏನಿದು ಹೊಸ್ದಾಗಿರೋ ಮಾಡಿದಾರಲ್ಲ ಅಂತನಾದರೂ ತಿಂತಾರೆ. ಈ ಥರ ಎಲ್ಲ ಮಾಡಿದಾಗ ಅವರು ಖುಷಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಏನು ಚೆನ್ನಾಗಿ ಬರುತ್ತೆ ಗೊತ್ತಾ ದೋಸೆ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಈ ದೋಸೆ ಒಟ್ಟಿಗೆ ಸ್ವಲ್ಪ
ಪಾಲಕ್ ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡೆ. ಪ್ರತಿದಿನ ಅಪ್ಪು ಎಗ್ ತಿಂತಾರೆ ಆಯಿತಾ. ಅವ್ರಿಗೆ ಡೈಲಿ ಬರೀ ಬಾಯ್ಲ್ಡ್ ಎಗ್ ಕೊಟ್ಟರೆ ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ. ಇದೇನಿದು ಒಂದೇ ಥರ ತಿನ್ನಬೇಕಲ್ಲ ಅಂತೇಳ್ಬಿಟ್ಟು. ಹೆಂಗೆ ಗೊತ್ತಾ, ನಾವು ಯಾವಾಗಲೂ ಒಂದೇ ಫುಡ್ನ ತಿಂತಿದ್ರೆ ತಿನ್ನೋದ್ರ ಮೇಲೆ ಇಂಟ್ರೆಸ್ಟೇ ಕಳ್ಕೊಂಡು ಬಿಡ್ತೀವಿ. ಆವಾಗಲೇ ನಮಗೆ ಹೊರಗಡೆ ಫುಡ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗೋದು. ಮನೇಲೇ ಬೇರೆ ಬೇರೆ ಥರ ಮಾಡ್ಕೊಂಡು ತಿಂದಾಗ ಹೆಲ್ದಿಯಾಗೂ ಇರ್ತೀವಿ, ಹಾಗೆ ಒಂಚೂರು ನಮಗೆ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಇವತ್ತು ಪಾಲಕ್ ಎಗ್ ಕರಿ ಮಾಡಿಕೊಡೋಣ ಅಂದ್ಕೊಂಡೆ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಎಣ್ಣೆ, 1 ಇಂಚ್ ಶುಂಠಿ, ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿ, ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ಒಂದು ದೊಡ್ಡ ಈರುಳ್ಳಿನ ಹಾಕಿಬಿಟ್ಟು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೂಡ ಒಂಚೂರು ಹುರ್ಕೊಂಡು ಇವಾಗ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂಚೂರು ಜೀರಿಗೆ, ನೀರನ್ನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗೋ ಮಸಾಲೆ, ಜಾಸ್ತಿ ರುಬ್ಬೋದೇನೂ ಇಲ್ಲ ಇದರಲ್ಲಿ. ಇನ್ನು ಒಂದು 8 ಮೊಟ್ಟೆನ ಬೇಯಿಸ್ಕೊಂಡು ಇವಾಗ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆನ ಕಟ್ ಮಾಡ್ಕೊಂಡು ಕೂಡ ಮಾಡ್ಬೋದು, ಹಂಗೇನೂ ಮಾಡ್ಬೋದು. ಕಟ್ ಮಾಡ್ಕೊಂಡು ಮಾಡಿದಾಗ ಮೊಟ್ಟೆಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಇಷ್ಟೇ. ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪುಡಿ, ಅರಿಶಿನದ ಪುಡಿ, ಉಪ್ಪು ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಫ್ರೈ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಹಾಕಿ ಮತ್ತೆ ಒಂಚೂರು 1-2 ರಿಂದ 3 ನಿಮಿಷ ಹಿಂಗೆ ಬಾಡಿಸ್ಬಿಟ್ಟು ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಪಲಾವ್ ಸ್ಪೈಸಸ್ ಬರುತ್ತಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಇದನ್ನೆಲ್ಲ ಸ್ವಲ್ಪ ಹಾಕಿಬಿಟ್ಟು ಹುರಿದ್ಕೊಂಡು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಆ ಮಸಾಲೆನ ಹಾಕಿ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಪಾಲಕ್ ಸೊಪ್ಪನ್ನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನ ಇವಾಗ ರುಬ್ಬಿಟ್ಕೊಳ್ತಾ ಇದ್ದೀನಿ. ಇವಾಗ ಬೇಯ್ತಾ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ಒಂಚೂರು ಅಚ್ಕಾರದ ಪುಡಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದು 1/4 ಕಪ್ ಆಗುವಷ್ಟು ಮೊಸರನ್ನ ಸೇರಿಸಿ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು 1-2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾಗ ಎಣ್ಣೆ ಎಲ್ಲ ಈ ಥರ ಬಿಟ್ಕೊಳುತ್ತೆ ಆಯಿತಾ. ಆವಾಗ ಇದು ರೆಡಿಯಾಗಿದೆ ಅಂತ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕಿ ಒಂಚೂರು ಮಿಕ್ಸ್ ಮಾಡಿ, ಉಪ್ಪೇನಾದರೂ ಬೇಕಿದ್ದರೆ ಈ ಸಮಯದಲ್ಲಿ ಸೇರಿಸ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಮತ್ತೆ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಇವಾಗ ಇದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಆ ಮೊಟ್ಟೆನ ಹಾಕಿ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬೋದು. ಹಾಗೆ ಕೆಲವೊಬ್ಬರು ಫ್ರೆಶ್ ಕ್ರೀಮ್ ಕೂಡ ಸೇರಿಸ್ಕೊಳ್ತಾರೆ. ಅದೆಲ್ಲ ಬೇಡ ಅಂದರೆ ಸಿಂಪಲ್ಲಾಗಿ ಹಿಂಗೆ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಈ ಕಡೆ ಪನ್ನೀರ್ನು ಕೂಡ ಫ್ರೈ ಮಾಡಿ ಇಟ್ಟಿದ್ದೆ, ತುಂಬಾ ಚೆನ್ನಾಗಾಗಿತ್ತು ಇದು. ನಮ್ಮ ಮನೇಲಿ ದೋಸೆ ಮಾಡೋ ದಿನ ಏನು ನಮಗೆ ಟೆನ್ಷನ್ ಇಲ್ಲ, ಅಪ್ಪನೇ ಬಂದು ಮಾಡ್ಕೊಬಿಡ್ತಾರೆ. ಎಲ್ರಿಗಿಂತ ಅವರೇ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ನಾನು ದೋಸೆ ಏನು ಮೊದಲೇ ಹಾಕಿಡ್ಲಿಕ್ಕೆ ಹೋಗಲ್ಲ, ಅದಲ್ಲದೆ ತಣ್ಣಗಾಗ್ಬಿಡುತ್ತೆ ಅಲ್ವಾ, ತಿನ್ಲಿಕ್ಕೂ ಚೆನ್ನಾಗಿರಲ್ಲ ಅಂತ. ಈ ಕಡೆ ಕೋಸಂಬರಿ ಮಾಡ್ತಾ ಇದ್ದೀನಿ. ಇವತ್ತು ಒಬ್ಬೊಬ್ರು ಎಗ್ ತಿಂತಾರೆ, ಒಬ್ಬೊಬ್ರು ಎಗ್ ತಿನ್ನಲ್ಲ. ಹಂಗಾಗಿ ಎಗ್ ತಿನ್ನೋರಿಗೆ ಕರಿ, ಇನ್ನು ತಿಂದೇ ಇದ್ದವ್ರಿಗೆಲ್ಲ ಪನ್ನೀರು. ವಾರ ಅವ್ರದ್ದು ಇವತ್ತು. ಈ ಹಿಟ್ಟಲ್ಲಿ ನಾವು ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದು. ಈ ಗ್ರೇವಿಗೆ ಏನು ಗೊತ್ತಾ, ಸೆಟ್ ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಮಾಮೂಲಿ ದೋಸೆಗೂ ಚೆನ್ನಾಗಿರುತ್ತೆ. ಇನ್ನು ಕಲರ್ಫುಲ್ಲಾಗಿ ಬಂದಿತ್ತಲ್ಲ ದೋಸೆ, ಹಂಗಾಗಿ ಒಂಚೂರು ವಿಡಿಯೋ ಮಾಡಿಕೊಂಡೆ. ಇನ್ನು ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗಳನ್ನ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಯಾವಾಗ ಫ್ರೀ ಟೈಮ್ ಇರುತ್ತೆ ನೋಡಿ ಆವಾಗ ಹೋಗಬೇಕು. ಇನ್ನು ಏಜೆಂಟ್ ಯಾವಾಗಾದರೂ ಬನ್ನಿ ಪರವಾಗಿಲ್ಲ ಅಂತ ಹೇಳಿದರು. ಅಪ್ಪಗೆ ಫ್ರೀ ಇರೋದಿಲ್ಲ, ಅವ್ರು ಫ್ರೀ ಇದ್ದಾಗ ಹೋಗ್ಬೇಕಲ್ವಾ. ಹಂಗಾಗಿ ಇವತ್ತು ಅವ್ರಿಗೆ ಒಂಚೂರು ಕೆಲಸ ಇರಲಿಲ್ಲ, ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತೇಳಿ ಬೇಗನೆ ಅದಕ್ಕೆ ಬೆಳಗ್ಗೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಅವರು ಒಂದು 11:30 ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ 11 o'clock ಆಗಿದೆ. ಇವಾಗ ಹೋಗೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ. ಜಾನು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇದು ನಿದ್ದೆ ಟೈಮ್ ಆಯಿತಾ, ಈ ಟೈಮಲ್ಲಿ ಚೆನ್ನಾಗಿ ಮಲ್ಕೊಬಿಡ್ತಾರೆ. ಇವಾಗ ಮಲ್ಕೊಂಡ್ರೆ ಒಂದು 2 ಅವರ್ ಆದ್ರೂ ನಿದ್ದೆ ಮಾಡ್ತಾರೆ ಡೈಲಿ. ಇವತ್ತು ನೋಡಬೇಕು, ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಲ್ವ, ಕಂಫರ್ಟಾಗಿರಲ್ಲ, ಬೇಗ ಎದ್ಬಿಡ್ತಾರೇನೋ. ನಾನು ಮಲ್ಗೋಷ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಡ್ಲಿ, ಆಮೇಲೆ ಅಲ್ಲಿ ಎತ್ಕೊಂಡೆಲ್ಲ ಓಡಾಡಬೇಕಾಗತ್ತೆ, ಅವಾಗ ಸರಿಗೆ ನಿದ್ದೆ ಆಗಲ್ಲ ಅಂದ್ಬಿಟ್ಟು ಹಾಗೆ ತೊಡೆ ಮೇಲೇ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಬಿಟ್ಟು ಬರಲಿಕ್ಕಾಗಲ್ಲ, ಇರಲ್ಲ. ನಾವು ಒಂದು ಸ್ವಲ್ಪ ಕಾಣಿಸ್ಲಿಲ್ಲ ಅಂತ ಅಂದರೆ ಈಗ ನಿದ್ದೆಯಿಂದ ಎದ್ಬಿಡ್ತಾರಲ್ವ, ಅವಾಗ ಪಟ್ಟ ಅಂತ ನನ್ನ ಕಣ್ಣು ಕಾಣಿಸ್ಲೇಬೇಕು. ನಾನು ಕಾಣಿಸಿಲ್ಲ ಅಂದರೆ ಹಳ್ಳಿಗೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗಲ್ಲ. ಅದಕ್ಕೆ ಕರ್ಕೊಂಡೇ ಬಂದುಬಿಟ್ವಿ. ನಮ್ಮ ಮಲಗಿರೋ ಮಗುನ ಕರ್ಕೊಂಡು ಹೋಗ್ತೀರಾ ಅಂತಿದ್ರು, ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳಿ ಕರ್ಕೊಂಡು ಬಂದ್ವಿ.
ಅಲ್ಲೇ ಅಂದರೆ ಬೇರೆ ಬೇರೆ ಹಿಂದೆ ಮುಂದೆ. ಅವತ್ತು ಟೈಮ್ ಅಷ್ಟೊತ್ತಾಗೋಯ್ತಲ್ಲ, ಹಾಗೆ ಇವತ್ತು ದಿನ ಅಂದರೆ ಒಂದೇ ದಿನ ಎಲ್ಲ ನೋಡ್ಬಿಡಕ್ಕಾಗಲ್ಲಮ್ಮ, ಕನ್ಫ್ಯೂಸ್ ಆಗೋಗುತ್ತೆ. ಅದಲ್ಲದೆ ನಮಗೆ ತುಂಬ ದೂರ ಎಲ್ಲ ಹೋಗಿ ಹುಡುಕ್ಲಿಕ್ಕೂ ಕೂಡ ಇಷ್ಟ ಇಲ್ಲ. ನಾವು ಅಂದ್ಕೊಂಡಿರೋದು ನಮಗೆ ಹತ್ರ ಇರೋ ಏರಿಯಾದಲ್ಲೇ ನೋಡಬೇಕು ಅಂತೇಳಿ. ಇಲ್ಲಿ ನಮ್ಮ ಬಜೆಟ್ಗೆ ನೋಡಬೇಕು ಅಂದರೆ ಆ ಏರಿಯಾದಲ್ಲಿ ಒಳ್ಳೊಳ್ಳೆ ಮನೆ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತು ಯಾವ್ಯಾವ ಥರ ಮನೆ ತೋರಿಸ್ತಾರೆ ಅಂತೇಳಿ. ಇನ್ನು ನಾನೇನು ಅಂದ್ಕೊಂಡಿದ್ದೆ ಅಂದರೆ 600 ಮತ್ತು 800 ಸ್ಕ್ವೇರ್ ಫೀಟಲ್ಲಿ ಬರುತ್ತಲ್ವ ಮನೆಗಳು, ಹಾಗೆ 1000 ಸ್ಕ್ವೇರ್ ಫೀಟಲ್ಲಿ ಕೂಡ ಇರುತ್ತೆ. ಆ ಥರ ಮನೆ ನೋಡೋಣ. ಕೆಳಗಡೆ ಒಂದು ರೆಂಟಿಗಿದ್ರೆ ಓಕೆ, ಮತ್ತು ಮೇಲ್ಗಡೆ ಡೂಪ್ಲೆಕ್ಸ್ ಇರಲಿ, ಅದು ಸರಿ ಹೋಗುತ್ತೆ. ಅಂದರೆ ನಮ್ಮ ಬಜೆಟ್ಗೂ ಸರಿ ಹೋಗುತ್ತೆ, ಮತ್ತು ನಮಗೂ ಸಾಕು, ಪುಟ್ಟದಾಗಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದು. ಅಪ್ಪು ಹೆಂಗೆ ಅಂದರೆ ನೋಡೋಣ, ಮನೇನ ನೋಡ್ದೇ ನಾವು ಡಿಸೈಡ್ ಮಾಡಬಾರ್ದು. ಕೆಲವೊಂದು ಸ್ವಲ್ಪ ಬಜೆಟ್ ಜಾಸ್ತಿ ಇದ್ದರೂ ಕೂಡ ಮನೆ ಚೆನ್ನಾಗಿರುತ್ತೆ, ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆಮೇಲೆ ಚೆನ್ನಾಗಿ ಅನಿಸುತ್ತೆ ನಿನಗೆ ಅಂತ ಹೇಳ್ತಿದ್ರು. ಹಾಗಾಗಿ ಸರಿ ನೋಡೋಣ ಅಂದ್ಬಿಟ್ಟು ಇವತ್ತು ಬಂದ್ವಿ. ಫಸ್ಟ್ ಅವರು ಈ ಮನೆ ತೋರಿಸಿದ್ರು. ಇದು ಬಂದು ಫುಲ್ ಸೈಟ್ ಅಂತ ಅನಿಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ. 1400 ಸ್ಕ್ವೇರ್ ಫೀಟ್ ಹೇಳಿದ್ರು ಏನೋ, ನನಗೆ ಅಷ್ಟಾಗಿ ನೆನಪಿಲ್ಲ. ಆದರೆ ಇದು ಡೂಪ್ಲೆಕ್ಸ್ ಅಲ್ಲ, 3 ಮನೆಗಳಿದ್ದಾವೆ. 2 ಮನೆ ರೆಂಟಿಗೆ, ಇನ್ನೊಂದು ಮನೆ ಓನರ್ ಇರ್ಬೋದು ಅಂತ ಅವರು ಹೇಳ್ತಾ ಇದ್ರು. ಕೆಳಗಡೆ ಮನೆ ಮುಂದೆ ರೋಡು ಕೂಡ ಸ್ವಲ್ಪ ಚೆನ್ನಾಗಿತ್ತು. ಇದು ಡೆಡ್ ಎಂಡಿಗೆ ಬರುತ್ತೆ ಮನೆ, ಅಂದರೆ ಈ ಮನೆ ಬಿಟ್ಟು 2 ಮನೆ ಮುಂದೆ ಇದ್ದಾವೆ. ಈ ರೋಡೇ ಲಾಸ್ಟು. ವೆಹಿಕಲ್ಸ್ ಎಲ್ಲ ಆ ಕಡೆ ಹೋಗೋ ಥರ ಏನೂ ಇರಲಿಲ್ಲ. ಅದನ್ನೆಲ್ಲ ನೋಡಿಬಿಟ್ಟು ಕೆಳಗಡೆ ರೆಂಟಿಗೊಂದು ಮನೆ ಇತ್ತಲ್ಲ, ಅದನ್ನು ನೋಡಿಕೊಂಡು ಮೇಲ್ಗಡೆ ಮನೆ ನೋಡ್ಲಿಕ್ಕೆ ಬಂದ್ವಿ. ಈ ಮನೆಯಲ್ಲಿ ಓನರ್ ಇರ್ಬೋದು ಅಂತ ಎಲ್ಲ ಹೇಳ್ತಿದ್ರು. ಅವ್ರು ಬಂದು ಡೋರು ಮತ್ತು ವಿಂಡೋಸ್ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರೋದು ಅಂತೆಲ್ಲ ಹೇಳ್ತಾಯಿದ್ರು. ಹಾಲ್ ಮಾತ್ರ ತುಂಬ ವಿಶಾಲವಾಗಿತ್ತು ಆಯಿತಾ. ಹಾಲ್ ತುಂಬಾ ಚೆನ್ನಾಗಿತ್ತು. ನಮಗೆ ದೊಡ್ಡದಾಗಿತ್ತಲ್ಲ, ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಇನ್ನು ಸೀಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಇದು ಬಂದು 3 ಬೆಡ್ರೂಮು ಆಯಿತಾ. ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಇತ್ತು, ಮತ್ತು ಲೆಫ್ಟಲ್ಲಿ ಒಂದು. ಇನ್ನು ಒಳಗಡೆ ಹೋದರೆ ಡೈನಿಂಗ್ ಹಾಲ್ ಇತ್ತು. ಈ ಕಡೆ ದೇವ್ರ ಮನೆಯೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು. ದೇವ್ರ ಮನೆ ಚೆನ್ನಾಗಿತ್ತು ಆಯಿತಾ. ನನಗೆ ಜಾಸ್ತಿ ಹೋದಾಗೆಲ್ಲ ನಾನು ನೋಡೋದು ದೇವ್ರ ಮನೆ ಮತ್ತು ಕಿಚನ್ ಮೊದಲು ನೋಡ್ತೀನಿ, ಆಮೇಲೆ ದೇವ್ರ ಮನೆ ಯಾವ ಥರ ಇದೆ ಅಂತ. ಇನ್ನು ಈ ದೇವ್ರ ಮನೆ ಕೂಡ ನನಗೆ ಹಿಡಿಸ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಇನ್ನು ದೇವ್ರ ಮನೆ ಪಕ್ಕನೇ ಒಂದು ರೂಮ್ ಕೊಟ್ಟಿದ್ರು, ಅದು ಗೆಸ್ಟ್ ಬೆಡ್ರೂಮ್ ಥರ. ಇನ್ನು ಬಲಗಡೆ ಸೈಡು ಕಿಚನ್ ಬಂದು ಓಪನ್ ಕಿಚನ್ ಥರ ಮಾಡಿದ್ರು ಆಯಿತಾ. ಇನ್ನು ಯುಟಿಲಿಟಿ ಮಾತ್ರ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ರು ಗೊತ್ತಾ. ಆರಾಮಾಗಿ ನಾವು ಒಂದು ಮಷೀನ್ ಇಟ್ಕೊಂಡು ನಾವು ನಿಂತ್ಕೊಂಡು ಪಾತ್ರೆ ವಾಶ್ ಮಾಡ್ಬೋದಿತ್ತು. ಹಾಗೆ ಬಟ್ಟೆ ಏನಾದರೂ ಕೂಡ ಇದ್ದರೆ ಅದನ್ನು ಅಲ್ಲೇ ವಾಶ್ ಮಾಡ್ಬೋದಿತ್ತು. ಆ ಥರ ಕಲ್ಲೆಲ್ಲ ಹಾಕ್ಸಿದ್ರು, ಚೆನ್ನಾಗಿತ್ತು ಯುಟಿಲಿಟಿ. ಇನ್ನು ಕಿಚನ್ ಮುಂದೆನೇ ಡೈನಿಂಗ್ ಹಾಲು, ಒಂದು 6 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಬೋದಿತ್ತು, ಅಷ್ಟು ದೊಡ್ಡದಾಗೇ ಇತ್ತು ಡೈನಿಂಗ್ ಹಾಲು. ಇನ್ನು ಅದ್ರ ಮುಂದೆಗಡೆ ಒಂದು ರೂಮ್ ಆಯಿತಾ. ಈ ರೂಮ್ಗೆ ನಾರ್ಮಲಾಗಿ ಕಾಟೆಲ್ಲ ಅವರೇ ನೆನ್ನೆ ಇದು ಮಾಡಿದ್ರು. ಆದರೆ ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಅನ್ನಲ್ಲ, ಅದಕ್ಕೆ ಇರಲಿಲ್ಲ. ಇನ್ನು ಅದ್ರ ಪಕ್ಕ ಇದು ಮಾಸ್ಟರ್ ಬೆಡ್ರೂಮ್ ಬಂದಿರೋದು. ಇದಕ್ಕೆ ಬಾಲ್ಕನಿ ಇದೆ. ಇನ್ನು ಮಿಕ್ಕಿದ 2 ರೂಮ್ಗೂ ಕೂಡ ಬಾಲ್ಕನಿ ಇರಲಿಲ್ಲ. ಈ ಬಾಲ್ಕನಿಲಿ ಏನು ಗೊತ್ತಾ, ಡೋರ್ ಚೆನ್ನಾಗಿತ್ತು, ಡಬಲ್ ಡೋರ್ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು ಡೋರು. ಇನ್ನು ಬಾಲ್ಕನಿ ತುಂಬ ದೊಡ್ಡದಾಗೇನಿರಲಿಲ್ಲ, ಪುಟ್ಟದಾಗಿ ಚೆನ್ನಾಗಿತ್ತು ಮಾತ್ರ. ನಮಗೆ ಡೋರ್ ತುಂಬ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಿತ್ತು. ಇನ್ನು ಅದಾದಮೇಲೆ ಮೇಲ್ಗಡೆ ಫ್ಲೋರಲ್ಲಿ ಇನ್ನೊಂದು ಮನೆ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ನೋಡಿಬಿಡಿ ಅಂತೇಳಿ ಕರ್ಕೊಂಡೋದ್ರು. ಇದು ಬಂದು ಡಬಲ್ ಬೆಡ್ರೂಮು. ಕೆಳಗಡೆ ನಾವು ನೋಡಿದ್ವಲ್ಲ, ಅದು ಡಬಲ್ ಬೆಡ್ರೂಮು. ಓನರ್ ಇರ್ಲಿಕ್ಕೆ ಮಾತ್ರ 3 ಬೆಡ್ರೂಮ್ ಅಂತೆ. ಇದ್ರದ್ದು ಅಷ್ಟೇ, ಪೇಂಟಿಂಗು, ರೂಮು ಎಲ್ಲ ಚೆನ್ನಾಗಿತ್ತು. ಕಿಚನು ಕೂಡ ಚೆನ್ನಾಗಿತ್ತು. ದೇವ್ರ ಮನೆ ಒಂದೊಂದು ಮನೆಗೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿಸಿದ್ರು. ಕಿಚನ್ ಕೂಡ ಅಷ್ಟೇ, ಸ್ವಲ್ಪ ಬೇರೆ ಬೇರೆ ಕಲರಲ್ಲಿ ಚೆನ್ನಾಗಿ ಮಾಡಿಸಿದ್ರು. ಇನ್ನು ನಾನು ಯುಟಿಲಿಟಿನ ನೋಡ್ತಾ ಇದ್ದೆ, ಇದು ಯಾವ ಥರ ಇದೆ, ಇದನ್ನು ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಅಂತ ಹೇಳ್ಬಿಟ್ಟು. ಆದರೆ ಇದು ಹೆಂಗೆ ಅಂತ ಅಂದರೆ, ಆ ಡೋರ್ ಓಪನ್ ಮಾಡ್ತಿದ್ದಂಗೆ ಹೊರಗಡೆ ನೀಟಾಗಿ ಕಾಣಿಸುತ್ತೆ. ಆರಾಮಾಗಿ ಬಟ್ಟೆ ಒಣಗಾಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿದೆ ಅನಿಸ್ತಾ ಇತ್ತು. ಹಿಂಗಾಸ್ ಹೋದರೆ ಹಂಗಾಸ್ ನಾವು ಮನೆ ಒಳಗಡೆ ಬರ್ಬೋದಿತ್ತು, ಆ ಥರ ಇತ್ತು. ನಾನು ಸಂತುಗೆ ಹೇಳ್ತಿದ್ದೆ, ಒಂದು ಕಡೆಯಿಂದ ಹೋದರೆ ಇನ್ನೊಂದು ಕಡೆ ಮನೆಗೆ ಹೋಗ್ಬೋದು, ಆ ಥರ ಇದೆ ಅಂತ. ಇನ್ನು ಇದ್ರ ಮೇಲ್ಗಡೆ ನಾರ್ಮಲ್ಲು ಟ್ಯಾಂಕೆಲ್ಲ ಇಡಲಿಕ್ಕೆ ಜಾಗ ಮಾಡಿದ್ದಾರೆ. ಇನ್ನು ಅದನ್ನು ನೋಡಿಕೊಂಡು ಅಲ್ಲಿಂದ ಇನ್ನೊಂದು ಮನೆ ನೋಡೋಣ ಅಂತೇಳಿ ಬಂದ್ವಿ. ಇದು ಬಂದು 30-40 ಸೈಟಲ್ಲಿರೋ ಮನೆ.
ಇದು ಕೂಡ ಡೂಪ್ಲೆಕ್ಸೇನೆ. ಇದು ಬಂದೇನೆಂದರೆ ಕಾರ್ನರ್ ಬಿಲ್ಡಿಂಗು, ಹಾಗೆ ರೋಡ್ಗೆ ಇದು ಲಾಸ್ಟ್ ಮನೆ ಆಯಿತಾ, ಡೆಡ್ ಎಂಡ್ ರೋಡ್ ಬರುತ್ತೆ. ಹಾಗಾಗಿ ಪಾರ್ಕಿಂಗ್ಗೆ ಆರಾಮಾಗಿದೆ ಅಂತ ಹೇಳ್ತಿದ್ರು. ಇಲ್ಲಿ ಮನೆ ಹತ್ರ 2 ಕಾರ್ ಪಾರ್ಕ್ ಮಾಡ್ಕೊಂಡ್ರು ಹೊರಗಡೆ ಒಂದು ಕಾರ್ ಪಾರ್ಕ್ ಮಾಡ್ಬೋದು, ಯಾಕಂದರೆ ಡೆಡ್ ಎಂಡ್ ಅಲ್ವಾ ಇದು ಅಂತ ಹೇಳ್ತಾ ಇದ್ರು. ಇನ್ನು ಗ್ರಿಲ್ಲೆಲ್ಲನೂ ಕೂಡ ಮಾಡಿಸಿದ್ರು, ಸೇಫ್ಟಿಗೆ ಏನು ತೊಂದರೆ ಇರಲಿಲ್ಲ. ಕೆಳಗಡೆ ರೆಂಟಿಗೆ ಅಂತೇಳಿ ಒಂದು ಮನೆ ಮಾಡಿದರು. ಈ ಮನೆ ಮಾಡಿದ್ರು ಸಹ 2 ಕಾರ್ ಆರಾಮಾಗಿ ನಾವು ಪಾರ್ಕ್ ಮಾಡ್ಬೋದಿತ್ತು, ಅಷ್ಟು ಸ್ಪೇಸ್ ಇತ್ತು. ಇನ್ನು ರೆಂಟಿನ ಮನೆ ಬಂದು ಡಬಲ್ ಬೆಡ್ರೂಮು. ಈ ಮನೆ ಹೆಂಗೆ ಅಂದರೆ ಇವಾಗ ಮಾಡ್ರನ್ ಆಗಿ ಎಲ್ಲರೂ ಕೂಡ ಕಟ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನೋಡಿ, ಆ ಥರ ಇತ್ತು. ಇದು ಫುಲ್ಲು ಮಾಡ್ರನ್ ಆಗಿತ್ತು. ಕಿಚನ್ ಕಲರು ಮತ್ತು ಯುಟಿಲಿಟಿ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಆಯಿತಾ, ಚೆನ್ನಾಗಿತ್ತು. ಇನ್ನು ರೂಮ್ಸ್ಗೆಲ್ಲ ಕೆಳಗಡೆ ಟೈಲ್ಸ್ನ ಮ್ಯಾಟ್ ಥರದ್ದಲ್ಲಿ ಸೆಲೆಕ್ಟ್ ಮಾಡಿ ಹಾಕ್ಸಿದ್ರು. ಅದು ನಮಗೆ ತುಂಬ ಹಿಡಿಸ್ತು. ನಾನು ಇದು ಸ್ಟಿಕ್ಕರಾ ಅಥವಾ ಮ್ಯಾಟಾ ಅಂತೇಳಿ ನೋಡ್ತಾ ಇದ್ದೆ. ಆಮೇಲೆ ಅಪ್ಪು ಇದೇ ಥರದ್ದು ಇವಾಗೆಲ್ಲ ಬರುತ್ತಲ್ಲ ಅದನ್ನು ನೋಡಿ ಹಾಕಿದ್ದಾರೆ, ಚೆನ್ನಾಗಿದೆ ನೋಡು ಅಂತ ಹೇಳ್ತಾ ಇದ್ರು. ಇನ್ನು ಈ ರೂಮ್ಗೆ ಅಂದರೆ ಈ ಮನೇಲಿ ರೂಮ್ ಇದೆಯಲ್ಲ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇತ್ತು, ಡಬಲ್ ಬೆಡ್ರೂಮ್ ಕೆಳಗಡೆ ಇದ್ದಿದ್ದು ಮನೆ. ಇನ್ನು ಮೇಲ್ಗಡೆ ಓನರ್ಗೆ ಅಂತೇಳಿ ಡೂಪ್ಲೆಕ್ಸು. ಡೋರ್ ಬಂದು ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತೇಳಿ, ಬಾಗಿಲೇ ದೊಡ್ಡದಾಗಿತ್ತು ಒಂಥರ. ಇನ್ನು ಹೋದ ತಕ್ಷಣ ದೊಡ್ಡ ಹಾಲ್ ಕಾಣಿಸುತ್ತೆ, ಆರಾಮಾಗಿ ದೊಡ್ಡ ಸೋಫಾನ ಇಟ್ಕೊಳ್ಬೋದು ಅಂತೇಳಿ ಅಪ್ಪು ನಾನು ಮಾತಾಡ್ತಾ ಇದ್ವಿ. ಈ ಮನೆಗೆ ಏನಂದರೆ ಹೋದ ತಕ್ಷಣ ಮೆಟ್ಲು ಕಾಣಿಸಲ್ಲ, ಹಾಲ್ ಕಾಣಿಸುತ್ತೆ. ಹಾಲ್ ನೋಡಿಕೊಂಡು ಆಮೇಲೆ ಈ ಕಡೆ ಕಿಚನ್ ಕಾಣಿಸುತ್ತೆ, ನೀವು ನೋಡ್ತಿರ್ಬೋದು. ಲೆಫ್ಟ್ ಸೈಡಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ. ಈ ಡೂಪ್ಲೆಕ್ಸ್ ಹೌಸ್ ಅಂತಲೇ ಗೊತ್ತಾಗಲ್ಲ, ಮೆಟ್ಲು ಬಂದು ಸೈಡಲ್ಲಿದೆ ಆಯಿತಾ. ನಾವು ಹೋಗಿ ಒಳಗಡೆ ನೋಡಿದಾಗಲೇ ಗೊತ್ತಾಗೋದು ಇದು ಡೂಪ್ಲೆಕ್ಸ್ ಹೌಸ್ ಅಂತ. ಅಪ್ಪುಗೆ ಆ್ಯಕ್ಚುಲಿ ಇದೇ ಥರ ಇರಬೇಕಿತ್ತಂತೆ. ಅವರು ನೋಡಿದ ತಕ್ಷಣ ಹೇಳ್ತಾ ಇದ್ರು, ನೋಡಿ ಈ ಥರ ಇರಬೇಕು ಮನೆ ಪ್ಲ್ಯಾನಿಂಗು, ನಾವು ಬಂದ ತಕ್ಷಣ ಮೆಟ್ಲು ಕಾಣಿಸ್ಬಾರ್ದು, ಡೂಪ್ಲೆಕ್ಸ್ ಮನೆ ಅಂತಲೇ ಗೊತ್ತಾಗಬಾರ್ದು, ಸೈಡಲ್ಲಿ ಇರಬೇಕು ಅಂತೇಳಿ. ಇನ್ನು ಕಿಚನ್ ಅಂತೂ ತುಂಬ ಚೆನ್ನಾಗಿತ್ತು ಆಯಿತಾ. ಯುಟಿಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು, ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು. ನಮಗೆ ಕಿಚನ್ ತುಂಬಾ ಹಿಡಿಸ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಓಪನ್ ಕಿಚನ್ ಆಯಿತಾ. ಇನ್ನು ಕಿಚನ್ ಮುಂದೆನೇ ಮಾಮೂಲಿ ಡೈನಿಂಗ್ ಹಾಲ್ ಕೊಟ್ಟಿದ್ದಾರೆ. ಇನ್ನು ಕಿಚನ್ ಪಕ್ಕ ಒಂದು ರೂಮು, ಇದು ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನು ಈ ರೂಮ್ಗೆ ಬಾಲ್ಕನಿ ಕೂಡ ಕೊಟ್ಟಿದ್ರು. ಈ ರೂಮಿಗೆ ಮಾತ್ರ ಅಲ್ಲ, ಫುಲ್ಲು ಈ ಮನೇಲಿ 3 ರೂಮ್ ಇದ್ದಾವೆ ಆಯಿತಾ, 3ಕ್ಕೂ ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿತ್ತು ಅಂದರೆ ಗೆಸ್ಟ್ ಬೆಡ್ರೂಮ್ಗೆ ನೋಡಿ ಎಷ್ಟು ದೊಡ್ಡ ಬಾಲ್ಕನಿ ಬಿಟ್ಟಿದ್ದಾರೆ, ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಇದಕ್ಕೆ ಕಾಟ್ ಏನೂ ಇರಲಿಲ್ಲ, ಆರಾಮಾಗಿ ನೀವು ಎಕ್ಸ್ಟ್ರಾ ಇದ್ದರೆ ಹಾಕೊಳ್ಬೋದು ಅಂತ ಹೇಳ್ತಿದ್ರು. ಇನ್ನು ವಿಂಡೋ ಹತ್ರ ಕೂಡ ಅಷ್ಟೇ ಆರಾಮಾಗಿ ಕುತ್ಕೊಳ್ಳೋ ಥರ ಎಲ್ಲ ಮಾಡಿದರು. ಇಲ್ಲಾಂದರೆ ಅದನ್ನು ನಾವು ಸ್ಟಡಿ ಟೇಬಲ್ ಥರ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು, ಕೆಳಗಡೆ ಯಾರಾದ್ರೂ ಇರ್ತೀನಿ ಅನ್ನಂಗಿದ್ರೆ ಅನ್ನೋ ಥರ ಹೇಳ್ತಾ ಇದ್ರು. ಅಂದರೆ ಗೆಸ್ಟ್ ಬೆಡ್ರೂಮ್ ಥರ ಅಲ್ಲ, ಬೇರೆ ರೂಮ್ ಥರ ಕೂಡ ನೀವು ಮಾಡ್ಕೊಳ್ಬೋದು ಅಂತ. ಇನ್ನು ರೂಮ್ ಪಕ್ಕನೇ ಮೆಟ್ಲಿದೆ ಮೇಲ್ಗಡೆ ಹೋಗ್ಲಿಕ್ಕೆ, ಹಾಗೆ ಸನ್ಲೈಟ್ ಕೂಡ ನೇರವಾಗಿ ಬೀಳುತ್ತೆ. ಅದನ್ನೇ ಅಪ್ಪು ಹೇಳ್ತಿದ್ರು, ಎಷ್ಟು ಚೆನ್ನಾಗಿದೆ ನೋಡು, ಗಾಳಿ ಬೆಳಕಿಗೆ ಸ್ವಲ್ಪ ಕೂಡ ಕೊರತೆ ಇಲ್ಲ ಅಂತ. ಇನ್ನು ಮೆಟ್ಲು ಪಕ್ಕನೇ ಒಂದು ಬಾತ್ರೂಮ್ ಕೂಡ ಇದೆ, ಅಂದರೆ ಕಾಮನ್ ಬಾತ್ರೂಮು ಅದೊಂದು ಕೊಟ್ಟಿದ್ದಾರೆ. ಅದು ಕೂಡ ದೊಡ್ಡದಾಗಿತ್ತು ಆಯಿತಾ. ನಾವು ಒಳಗಡೆ ಹೋಗಿ ನೋಡಿದಾಗ ಒಂಥರ ಶಾಕ್ ಆಯಿತು, 30-40ಯಲ್ಲಿ ಇಷ್ಟು ಸ್ಪೇಸ್ ಬಿಟ್ಟಿದ್ದಾರಾ, ಇಷ್ಟು ದೊಡ್ಡದಾಗಿ ಬಂದಿದೆಯಾ ಅಂತೇಳಿ. ಆಮೇಲೆ ಅಪ್ಪು ಹೇಳ್ತಿದ್ರು ಪ್ಲ್ಯಾನಿಂಗ್ ಮಾಡಬೇಕು, ಸ್ವಲ್ಪ ಕೂಡ ಸ್ಪೇಸ್ನ ವೇಸ್ಟ್ ಮಾಡಿದೆ, ಇಲ್ಲಾನು ಈ ಥರ ನೀಟಾಗಿ ಮಾಡಿದ್ರೆ ಮನೆ ಕೂಡ ದೊಡ್ಡದಾಗಿ ಕಾಣಿಸುತ್ತೆ ಅಂತ. ಇನ್ನು ಫಸ್ಟ್ ಫ್ಲೋರಿಗೆ ಬಂದ್ವಿ. ಮೇಲ್ಗಡೆ ಬಂದ ತಕ್ಷಣ ಎದುರುಗಡೆನೇ ಒಂದು ರೂಮ್ ಸಿಗುತ್ತೆ. ರೂಮ್ ಪಕ್ಕ ಈ ಥರ ಒಂದು ದೊಡ್ಡ ಹಾಲು, ಇದನ್ನು ನಾವು ಬೇಕಿದ್ದರೆ ಯಾವ ಥರ ಬೇಕಾದರೂ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ರು. ಇದಕ್ಕೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಆಯಿತಾ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ಬಿಡ್ತು ನಮಗೆ, ಎಷ್ಟು ದೊಡ್ಡದಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿ. ಇನ್ನು ಇಲ್ಲೂ ಕೂಡ ಒಂದು TV ಯೂನಿಟ್ ಇತ್ತು, ಕೆಳಗಡೆನೂ ಇತ್ತು ಆಯಿತಾ. ಇನ್ನು ಇಲ್ಲಿ ಆರಾಮಾಗಿ ನೀವು ಪಾಟ್ಸ್ ಎಲ್ಲ ಇದ್ದರೆ ಇಟ್ಕೊಂಡ್ಬಿಟ್ಟು ಪುಟ್ಟದಾಗ ಒಂದು ಗಾರ್ಡನ್ನೇ ಮಾಡ್ಕೊಂಡು ಬಿಡ್ಬೋದು ನೀವು, ಚೆನ್ನಾಗಿ ಅನಿಸುತ್ತೆ. ಇದು ಸ್ಲೈಡಿಂಗ್ ಡೋರೆಲ್ಲ ಕೊಟ್ಟಿದ್ರಲ್ವ, ಹಾಗಾಗಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಒಂದು ಒಳ್ಳೆ ಗಾಳಿ ಬರುತ್ತೆ ಆಯಿತಾ, ಗಾಳಿ ಬೆಳಕಿಗೆ ಮಾತ್ರ ಒಂದು ಚೂರು ಕೂಡ ಕೊರತೆ ಇರಲಿಲ್ಲ. ಇನ್ನು ರೂಮ್ಗಳು ಅಷ್ಟೇ ಪಕ್ಕ ಇರಲಿಲ್ಲ, ಆಪೋಸಿಟ್ ಇತ್ತು ಆಯಿತಾ. ಅಪ್ಪು ಅದನ್ನೇ ಹೇಳ್ತಿದ್ರು, ಅಕ್ಕಪಕ್ಕ ರೂಮ್ ಇರೋದಕ್ಕಿಂತ ಈ ಥರ ಆಪೋಸಿಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇನ್ನೆಷ್ಟು ದೊಡ್ಡದಾಗಿದೆ ನೋಡಿ ಈ ರೂಮು. ಇನ್ನು ಬಾತ್ರೂಮ್ ಕೂಡ ಅಷ್ಟೇ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಎಲ್ಲ ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ರು. ಹಾಗೆ ಇನ್ನೊಂದೇನೆಂದರೆ, ನಾನು ಆಗಲೇ ಎಲ್ಲ ರೂಮ್ಗೂ ಬಾಲ್ಕನಿ ಇದೆ ಅಂತ ಹೇಳಿದ್ನಲ್ಲ, ಈ ರೂಮ್ಗಿಲ್ಲ, ಹೊರಗಡೆ ಇತ್ತಲ್ಲ, ಅದನ್ನು ನಾನು ಮರ್ತ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ.
ಇದ್ದೀನಿ. ಒಂಥರ ರೂಮ್ ಮಾತ್ರ ಚೆನ್ನಾಗಿ ಅನ್ನಿಸ್ತು ನಮಗೆ. ಈ ರೂಮ್ಗೆ 2 ವಿಂಡೋ ಕೊಟ್ಟಿದ್ರು, ಬಾಲ್ಕನಿ ಇಲ್ವಲ್ಲ ಹಾಗಾಗಿ 2 ವಿಂಡೋ ಕೊಟ್ಟಿದ್ರು. ಇದು ಬಂದು ಮಾಸ್ಟರ್ ಬೆಡ್ರೂಮು. ಇದು ಆ ಬೆಡ್ರೂಮ್ಗಳಿಗಿಂತ ಇನ್ನೂ ದೊಡ್ಡದಾಗಿದೆ. ಬಾತ್ರೂಮ್ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಸೈಡಿಗಿದೆ ಆಯಿತಾ, ಆ ಬಾತ್ರೂಮ್ ಕೂಡ ನೇರವಾಗಿ ನಮಗೆ ಕಾಣಿಸೋದೇ ಇಲ್ಲ. ಈ ಕಡೆ ಬಂದು ಡ್ರೆಸ್ ಯೂನಿಟು ಎಲ್ಲನೂ ಕೂಡ ಕೊಟ್ಟಿದ್ರು. ಮಿರರ್ ಎಲ್ಲ ಇವಾಗೆಲ್ಲ ಸ್ವಲ್ಪ ಡಿಫ್ರೆಂಟಾಗೆಲ್ಲ ಕೊಡ್ತಾರಲ್ವ, ಆ ಥರ ಮಾಡಿಸಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಇದರಲ್ಲಿ ಕಾಟ್ ಇರ್ಬೋದು, ಬಾಲ್ಕನಿ ಇರ್ಬೋದು ಎಲ್ಲ ಚೆನ್ನಾಗಿತ್ತು. ಅಪ್ಪು ಹಂಗೆ ಕೇಳ್ತಾಯಿದ್ರು ಹೆಂಗಿದೆ ಈ ರೂಮು ಅಂತೇಳಿ. ತುಂಬ ಚೆನ್ನಾಗಿದೆ ಬಾವ, ಅದರಲ್ಲೂ ಬಾಲ್ಕನಿ ಮಾತ್ರ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳ್ತಿದ್ರು. ಏನು ಗೊತ್ತಾ, ನನಗೆ ಜಾಸ್ತಿ ಅಟ್ಲೀಸ್ಟ್ ಒಂದು ರೂಮ್ಗಾದರೂ ಬಾಲ್ಕನಿ ಇರಬೇಕಂತೇಳಿ ನನಗೆ ತುಂಬ ಇಷ್ಟ. ಅಲ್ಲಿ ಗಿಡನೆಲ್ಲ ಇಡ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಚೆನ್ನಾಗಿ ಕೊಟ್ಟಿದ್ರಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಅಪ್ಪು ನೀನು ವಾರ್ಡ್ರೋಬ್ ನೋಡ್ಬಾ, ವಾರ್ಡ್ರೋಬ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ರು. ಫುಲ್ಲು ದೊಡ್ಡದು ಇತ್ತು ಆಯಿತಾ, ನನ್ನ ಹೈಟ್ಗಿಂತ ಜಾಸ್ತಿನೇ ಇದೆ ನೋಡಿ ಅಂತೇಳಿ ನಾನು ಹೇಳ್ತಿದ್ದೆ. ನನ್ನನ್ನು ಇಬ್ಬರು ನಿಲ್ಲಿಸ್ಬೋದು, ಅಷ್ಟು ದೊಡ್ಡದಾಗಿದೆ, ಎಷ್ಟು ಬೇಕಿದ್ರೂ ಬಟ್ಟೆ ಇಟ್ಕೊಳ್ಬೋದು ಅಂತ. ಇನ್ನು ರೂಮ್ ನೋಡಿಕೊಂಡು ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದರೆ ಇಲ್ಲೂ ಕೂಡ ಒಂದು ಎಕ್ಸ್ಟ್ರಾ ರೂಮ್ ಥರ ಮಾಡಿದ್ದಾರೆ. ಇವಾಗೇನಾದ್ರೂ ಫಂಕ್ಷನ್ ಇದ್ದರೆ ಅಥವಾ ಯಾರಾದರೂ ತುಂಬ ಜನ ಗೆಸ್ಟ್ ಬಂದರೆ ಅವಾಗಿಲ್ಲಿ ಕುಕ್ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ, ಅಥವಾ ಅವ್ರು ಇರಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಬೇಕಿದ್ದರೆ ನಮ್ಮ ಮನೇಲಿ ಅಂದರೂ ಎಕ್ಸ್ಟ್ರಾ ಕಾಟ್ಸ್ ಇದ್ದರೆ ಇಲ್ಲಿ ಹಾಕೋಬೋದು, ಇಲ್ಲೊಂದು ಹಾಕೋಬೋದು, ಕೆಳಗಡೆ ಒಂದು ರೂಮ್ ತೋರಿಸಿದ್ರಲ್ಲ ಅಲ್ಲೂ ಕೂಡ ಒಂದು ಹಾಕೋಬೋದು ಅಂತ ಹೇಳ್ತಾಯಿದ್ರು. ಬಟ್ಟೆ ಒಣಗಾಕ್ಲಿಕ್ಕಿರ್ಬೋದು, ಬಟ್ಟೆ ವಾಶ್ ಮಾಡಲಿಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಜಾಗ ಚೆನ್ನಾಗಿತ್ತು ಒಂಥರ. ಇನ್ನು ಅದನ್ನು ನೋಡಿಕೊಂಡು ಅದಾದಮೇಲೆ ಇನ್ನೊಂದು ಮನೆ ಕೂಡ ಇದೆ, ಅದನ್ನು ತೋರಿಸ್ಬಿಡ್ತೀನಿ ನೋಡಿ ಅಂತೇಳಿ ಇನ್ನೊಂದು ಕಡೆ ಕರ್ಕೊಂಡು ಬರ್ತಿದ್ದೆ. ಇದು ಬಂದು ನಾವು ನೋಡ್ತಾ ಇದ್ವಲ್ಲ ಆ ಏರಿಯಾ ಅಲ್ಲ, ಬೇರೆ ಕಡೆ. ಆದರೆ ನಮ್ಮ ಸ್ಟುಡಿಯೋಗೆ ಸೇಮ್ ಅಷ್ಟೇ ದೂರ ಆಗೋದು, ತುಂಬ ದೂರ ಏನೂ ಆಗ್ತಾ ಇರಲಿಲ್ಲ. ಹಾಗೆ ಈ ಮನೆಗೆ ಸ್ವಲ್ಪ ಮೇನ್ ರೋಡ್ ಕೂಡ ಹತ್ತಿರ ಇದೆ, ಹಾಗೆ ಬಸ್ ಸ್ಟ್ಯಾಂಡ್ ಕೂಡ ಹತ್ತಿರ ಇದೆ. ಏನು ತೊಂದರೆ ಇಲ್ಲ ಓಡಾಡಲಿಕ್ಕೆಲ್ಲ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದರು. ಇದು ಬಂದು ತ್ರಿಪ್ಲೆಕ್ಸ್ ಹೌಸ್ ಆಯಿತಾ, ಡೂಪ್ಲೆಕ್ಸ್ ಅಲ್ಲ, ಇದು ತ್ರಿಪ್ಲೆಕ್ಸು. ಕೆಳಗಡೆ ಮಾಮೂಲಿಯಾಗಿ ರೆಂಟಿಗೆ ಅಂತೇಳಿ ಒಂದು ಮನೆ ಮಾಡಿದ್ದಾರೆ. ಇನ್ನು ಪಾರ್ಕಿಂಗು ಹಾಗೆ ಇದು ಕಾರ್ನರ್ ಬಿಲ್ಡಿಂಗ್ ಅಲ್ವಾ, ಹಾಗಾಗಿ ಡಬಲ್ ಗೇಟ್ ಕೂಡ ಇತ್ತು, 2 ಕಡೆಯಿಂದನೂ ಕೂಡ ಪಾರ್ಕ್ ಮಾಡ್ಕೊಳ್ಳೋ ಥರ. ಇನ್ನು ಅವರು ಫುಲ್ಲು ಇದಕ್ಕೂ ಕೂಡ ಕಂಪ್ಲೀಟಾಗಿ ಗ್ರಿಲ್ ಮಾಡಿಸ್ಬಿಟ್ಟಿದ್ದಾರೆ. ನಿಮಗೆ ಸೇಫ್ಟಿ ವೈಸ್ ಯಾವುದೇ ಥರ ತೊಂದರೆ ಇಲ್ಲ. ನನ್ನ ಮಗಂಗೆ ಸುಸ್ತಾಗಿಲ್ಲ ನೋಡಿ ಇವತ್ತು. ಯಾಕೆ ಎತ್ಕೊಂಡಿಲ್ಲ ನನ್ನ? ತೊಂದರೆ ಏನಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಜಾಣು ನೋಡಿ ಒಂದು ಸ್ವಲ್ಪನಾದರೂ ಸುಸ್ತಾಗಿರೋ ಥರ ಇದೆಯಾ, ಫುಲ್ಲು ಖುಷಿಯಾಗಿ ಆಡ್ತಾ ಇದ್ದಾರೆ. ನಾವು ಎಲ್ಲೋದ್ರೂ ಅಷ್ಟೇ ಕಿರಿಕಿರಿ ಮಾಡೋದಿರ್ಬೋದು ಏನೂ ಮಾಡಲ್ಲ, ಆರಾಮಾಗಿ ಆಡ್ಕೊಂಡಿರ್ತಾರೆ. ಆದರೆ ಕಾರಲ್ಲಿ ಜಾಸ್ತಿ ಹೊತ್ತು ಕುತ್ಕೊಳ್ಬಾರ್ದು. ಅಂದರೆ ಇವಾಗ 1 ಅವರ್ 1.5 ಅವರ್ ಈ ಥರ ಏನಾದ್ರು ಕಾರಲ್ಲಿ ಕೂತಾಗ ಕೊನೆಯಲ್ಲಿ ಒಂಚೂರು ಇರಿಟೇಟ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಅರ್ಧ ಗಂಟೆ ಈ ಥರ ಎಲ್ಲ ಆದರೆ ಏನು ತೊಂದರೆ ಇಲ್ಲ, ಆರಾಮಾಗಿರ್ತಾರೆ. ಇನ್ನಿವತ್ತು ಜಾಸ್ತಿ ಕಾರಲ್ಲಿ ಓಡಾಡೋದೇನು ಇರಲಿಲ್ಲ ಅಲ್ಲ, ಬರೀ ಮನೆ ನೋಡೋದಿತ್ತಲ್ಲ, ಹಂಗಾಗಿ ಆರಾಮಾಗಿದ್ದಾರೆ. ಮಲ್ಕೊಳ್ಳೂ ಇಲ್ಲ ಇವತ್ತು, ನಿದ್ದೆನೇ ಬರೋದಿಲ್ಲ ಅಂತ ಅನಿಸುತ್ತೆ. ನಾವು ಬರುವಾಗ ನಾನು ಮಲಗಿಸ್ಕೊಂಡು ಕರ್ಕೊಂಡು ಬಂದೆ ಅಲ್ವಾ, ಫಸ್ಟ್ ಮನೆ ನೋಡೋಕೆ ಹೋದ್ವಲ್ಲ, ಅಷ್ಟೇ ದೂರ ಮಲಗಿದ್ದು, ಒಂದು 10ರಿಂದ 15 ನಿಮಿಷ ಮಲ್ಕೊಂಡ್ರು ಅಂತ ಅನಿಸುತ್ತೆ. ಅದಾದಮೇಲೆ ಎದ್ದೇ ಬಿಟ್ಟರು. ಆಮೇಲೆ ಮಲಗಿಸ್ಲಿ ನಾನು ಎಷ್ಟು ಟ್ರೈ ಮಾಡಿದ್ರು ಕೂಡ ಮಲಗಲಿಲ್ಲ. ಇನ್ನು ಸಂತು ಹೆಗ್ಲ ಮೇಲೆ ಕೂರಿಸ್ಕೊಂಡು ಎಲ್ಲ ಮನೆಯೂ ತೋರಿಸ್ಕೊಂಡು ಬರ್ತಾ ಇರೋದು. ಇನ್ನು ಕೆಳಗಡೆ ರೆಂಟಿಗೆ ಅಂತೇಳಿ ಒಂದು ಮನೆ ನೋಡಿದ್ವಲ್ಲ, ಅದನ್ನ ನೋಡಿಬಿಟ್ಟು ಈಗ ಮೇಲ್ಗಡೆ ಮನೆಗೆ ಬಂದ್ವಿ. ಇದು ತ್ರಿಪ್ಲೆಕ್ಸು ಅಂತ ಹೇಳೋದ್ನಲ್ಲ. ಸ್ಟಾರ್ಟಿಂಗ್ ಕೆಳಗಡೆ ಕಿಚನ್ನು, ದೇವ್ರ ಮನೆ ಮತ್ತು ಒಂದು ಹಾಲ್ ಕೊಟ್ಟಿದ್ದಾರೆ. ದೇವ್ರ ಮನೆ ಈ ಸೈಡಲ್ಲಿತ್ತು, ಸೂರ್ಯನ ಕಡೆ ದೇವ್ರ ಮನೆ ಇತ್ತು. ನಾವು ಸೂರ್ಯನ ಕಡೆ ಕುತ್ಕೊಂಡು ಪೂಜೆ ಮಾಡೋ ಥರ ನಂದಿ ಬಾಗಿಲು ಇದು ಆಯಿತಾ. ಇನ್ನು ಕಿಚನ್ ಕೂಡ ಓಪನ್ ಕಿಚನು, ಡೈನಿಂಗ್ ಹಾಲ್ನು ಕೂಡ ಮಾಡ್ಕೊಳ್ಬೋದಿತ್ತು. ಇನ್ನು ಇಲ್ಲಿ TV ಯೂನಿಟ್ಗೆಲ್ಲ ಕೊಟ್ಟಿದ್ದರು. ವಿಂಡೋ ಮಾತ್ರ ತುಂಬ ದೊಡ್ಡದಾಗಿ ಕೊಟ್ಟಿದ್ದರು ಆಯಿತಾ. ಇನ್ನು ಈ ಕಡೆ ಬಂದರೆ ಒಂದು ರೂಮು, ಇದು ಕೂಡ ಅಷ್ಟೇ ಗೆಸ್ಟ್ ಬೆಡ್ರೂಮ್ ಥರ ಮಾಡ್ಕೊಳ್ಬೋದಂತ ಹೇಳ್ತಾಯಿದ್ರು. ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದರು. ಮಿರರು ಇರ್ಬೋದು, ಹಾಗೆ ಕಾಟ್ಸ್ ಎಲ್ಲ ಇರ್ಬೋದು, ಎಲ್ಲ ಇವಾಗ ಮಾಡಿಸಿರೋದು, ಇವಾಗ ತಾನೇ ಆಗಿರೋದು, ಜಾಸ್ತಿ ದಿನ ಆಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ರೂಮ್ ಪಕ್ಕನೇ ಒಂದು ಕಾಮನ್ ಬಾತ್ರೂಮ್ ಇದೆ, ಹಾಗೆ ವಾಶ್ ಬೇಷನ್ ಎಲ್ಲ ಕೊಟ್ಟಿದ್ರು. ಈ ಮನೆ ಏನು ಗೊತ್ತಾ, ನಮ್ಮ ಬಜೆಟಿಗೆ ಕರೆಕ್ಟ್
ಕರೆಕ್ಟಾಗಿತ್ತು ಈ ಮನೆ, ಹಾಗೆ ಸ್ವಲ್ಪ ದೊಡ್ಡದಾಗೂ ಇತ್ತು ಆಯಿತಾ ಮನೆ. ಅದಕ್ಕೆ ನಾನು ಅಪ್ಪುಗೆ ಹೇಳ್ತಾ ಇದ್ದೆ, ಮನೆಯೂ ಓಕೆ ಅಲ್ವಾ ಅಪ್ಪು, ಚೆನ್ನಾಗಿದೆ, ನಮ್ಮ ಬಜೆಟ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು. ನೋಡೋಣ ಮೇಲ್ಗಡೆ ಎಲ್ಲ ಹೋಗಿ ನೋಡೋಣ ಬಾ ಅಂತೇಳಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಫುಲ್ಲು ಮೆಟ್ಲು ಕೂಡ ಅಷ್ಟೇ ಚೆನ್ನಾಗಿತ್ತು, ಸ್ವಲ್ಪ ದೊಡ್ಡದಾಗಿತ್ತು ಆಯಿತಾ. ಈಗ ಒಂದೊಂದು ಮನೇಲಿ ಹೆಂಗೆ ಅಂದರೆ ಪುಟ್ಟದಾಗಿರುತ್ತೆ, ಅಂದರೆ ಒಬ್ಬರು ಹೋಗೋ ಥರ ಮಾತ್ರ ಇರುತ್ತೆ, ಸ್ಲಿಪ್ಪಾಗಿ ಬಿದ್ದುಬಿಟ್ರು ಕಷ್ಟ ಅನಿಸೋ ಥರ ಇರುತ್ತೆ. ಇದ್ದಂಗೆ ಇರಲಿಲ್ಲ, ಸ್ವಲ್ಪ ದೊಡ್ಡದಾಗೆ ಕೊಟ್ಟಿದ್ರು. ಹಾಗೆ ವಿಂಡೋಸ್ ಎಲ್ಲನೂ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಇನ್ನು ಮೇಲ್ಗಡೆ ಫ್ಲೋರಲ್ಲಿ ಮಾಮೂಲಿ ಮತ್ತೆ ಒಂದು ಟಿ ವಿ ಯೂನಿಟ್ ಥರ ಕೊಟ್ಟು, ಇಲ್ಲೂ ಅಷ್ಟೇ ಆಪೋಸಿಟ್ ಇದೆ ಬೆಡ್ರೂಮ್ಗಳು, ಪಕ್ಕ ಇರಲಿಲ್ಲ. ಇನ್ನು ಒಂದು ರೂಮ್ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಈ ಕಡೆ ರೂಮಿಗೆ ಬಂದ್ವಿ. ಸ್ವಲ್ಪ ದೊಡ್ಡದಾಗೇ ಇತ್ತು. ಇದಕ್ಕೇನೆಂದರೆ ಬಾಲ್ಕನಿ ಇರಲಿಲ್ಲ, ನಾರ್ಮಲಾಗಿ ವಿಂಡೋಸ್ ಕೊಟ್ಟಿದ್ರು. ಹಾಗೆ ವಾರ್ಡ್ರೋಬ್ಸ್ ಎಲ್ಲ ಅಷ್ಟೇ ಸ್ವಲ್ಪ ದೊಡ್ಡದಾಗೇ ಇದ್ದು, ತುಂಬ ಬಟ್ಟೆ ಇಟ್ಕೊಳ್ಬೋದು ನೀವು ಅಂತ ಹೇಳ್ತಾಯಿದ್ರು. ಈ ಕಡೆ ಬಾತ್ರೂಮ್ ಕೊಟ್ಟಿದ್ದಾರೆ. ಈ ಮನೇಲಿ ಏನಂದರೆ ಈ ಮನೇಲಿ ಮತ್ತು ನಾವು ಮೊದಲು ನೋಡಿದ ಮನೇಲಿ, ಎರಡು ಮನೇಲೂ ಕೂಡ ಬಾತ್ರೂಮ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಸ್ವಲ್ಪ ಸೈಡಲ್ಲಿ ಕೊಟ್ಟಿದ್ರು, ಹೋದ ತಕ್ಷಣ ಕಾಣಿಸೋದು ಆ ಥರ ಎಲ್ಲ ಇರಲಿಲ್ಲ. ಅದು ನಮಗೊಂಥರ ಇಷ್ಟ ಆಯಿತು. ಇನ್ನು ಆಪೋಸಿಟ್ ಇನ್ನೊಂದು ರೂಮು ಅಂತ ಹೇಳಿದ್ನಲ್ವ, ಇದು ಕೂಡ ಅಷ್ಟೇ ಸ್ವಲ್ಪ ದೊಡ್ಡದಾಗಿತ್ತು. ಇದು ಏನೂ ಕಾಟನು ಹಾಕಿರಲಿಲ್ಲ, ಎಕ್ಸ್ಟ್ರಾ ನಿಮ್ಮ ಬಳಿ ಇದ್ದರೆ ಹಾಕೊಬೋದು ಅಂತ ಹೇಳ್ತಾಯಿದ್ರು. ಅದಕ್ಕೆ ಬಾಲ್ಕನಿ ಕೊಟ್ಟಿದ್ದಾರೆ ಆಯಿತಾ. ಬಾಲ್ಕನಿ ಬಂದು ಪುಟ್ಟದಾಗಿದೆ. ಬಾಲ್ಕನಿ ಎದುರುಗಡೆನೇ ಒಂದು ಬಾತ್ರೂಮ್ ಇತ್ತು. ಇನ್ನು ಇದು ಬಂದು ಮೇಲ್ಗಡೆ ಇನ್ನೊಂದು ಫ್ಲೋರು, ಇಲ್ಲೂ ಕೂಡ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ. ಈ ಮನೇಲಿ ಹೆಂಗೆ ಅಂತ ಅಂದರೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ದೊಡ್ಡದಾಗೇನೊಂದು ರೂಮ್ ಮಾಡಿರಲಿಲ್ಲ, ಎಲ್ಲ ರೂಮೂ ನಾರ್ಮಲ್ ಅದೇ ಸೈಜ್ಗಿತ್ತು. ಅದರ ಕೆಳಗಡೆ ಒಂದು ರೂಮ್ ನೋಡಿದ್ನಲ್ಲ, ಅದಕ್ಕೆ ಮಾತ್ರ ಬಾಲ್ಕನಿ ಕೊಟ್ಟಿದ್ರು. ಇನ್ನು ಯಾವ ರೂಮ್ಗೂ ಕೂಡ ಬಾಲ್ಕನಿ ಏನಿರಲಿಲ್ಲ, ಸೇಮು ಒಂದು ರೂಮ್ ಥರನೇ ಎಲ್ಲ ರೂಮ್ನು ಕೂಡ ಮಾಡಿಸಿದ್ರು. ಆದರೆ ಸ್ವಲ್ಪ ಕಲರ್ ಮಾತ್ರ ಒಂಚೂರು ಚೇಂಜ್ ಇತ್ತು ವಾರ್ಡ್ರೋಬ್ದು ಅಷ್ಟೇನೇನೆ. ಇನ್ನು ಕಾಟಿಲೆಲ್ಲ ಹಾಕಿದ್ರು. ಅಪ್ಪು ಹೆಂಗಿದೆ, ನಿಂಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂತ ಕೇಳ್ತಾಯಿದ್ರು. ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ನನಗೇನಂದರೆ ಒಂದು ಕಡೆ ನಮ್ಮ ಬಜೆಟ್ ಕರೆಕ್ಟಾಗಿದೆ ಅಲ್ಲ ಅಂತೇಳಿ, ಇನ್ನೊಂದು ಕಡೆ ಮನಸ್ಸು ನೋಡೋಣ ಅಂತ ಒಂದು ಕಡೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ಇನ್ನು ಕೆಳಗಡೆ ನೋಡಿದ ತಕ್ಷಣ ಕೆಳಗಡೆ ಏನಿದೆ ಎಲ್ಲ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ರು. ಇನ್ನು ಈ ಕಡೆ ಬಂದರೆ ಹೊರ್ಗಡೆ ಹೋಗಲಿಕ್ಕೆ ಬಟ್ಟೆನೆಲ್ಲ ಒಣಗಾಕ್ಲಿಕ್ಕೆಲ್ಲ ಜಾಗ ಇದೆ ಅಂತ ತೋರಿಸ್ತಾ ಇದ್ರು. ಮೇಲ್ಗಡೆನೂ ಕೂಡ ಅಷ್ಟೇ ಬಟ್ಟೆ ಒಣಗಾಕ್ಲಿಕ್ಕೆಲ್ಲ ಜಾಗ ಇದೆ, ಮತ್ತು ಅಲ್ಲಿ ನೀರು ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ ಅಂತ ತೋರಿಸಿದ್ರು. ಸರಿ ಅಂದ್ಬಿಟ್ಟು ನೋಡಿಕೊಂಡು ಟೈಮ್ ಆಯ್ತಲ್ಲ ಅಂತೇಳಿ ಮನೆಗೆ ಬಂದ್ವಿ. ಇನ್ನಿವಾಗ ಜಾಣಕ್ಕೆ ಬೆಳಗ್ಗೆ ಸ್ನಾನ ಮಾಡಿಸಿರ್ಲಿಲ್ಲ, ಅದಕ್ಕೆ ಅಪ್ಪು ಬಂದ ತಕ್ಷಣ ಸ್ನಾನ ಮಾಡಿಸ್ತಿದ್ದಾರೆ. ಸೆಕೆ ಬೇರೆ ಇತ್ತಲ್ವಾ, ಸ್ವೆಟ್ ಆಗಿಬಿಟ್ಟಿರ್ತೀವಿ ನಾವೇನೇನೇನು, ಜಾಣಕ್ಕೆ ತುಂಬ ಇರಿಟೇಟ್ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದ ತಕ್ಷಣ ಫಸ್ಟ್ ಹೋಗಿ ಜಾಣಕ್ಕೆ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡ್ತಾರೆ ಅಂತ ಜಾಣಕ್ಕೆ ಬಟ್ಟೆ ಎಲ್ಲನೂ ಹಾಕಿ ಮಲಗಿಸಿದ್ದಾಯಿತು. ಏನು ಗೊತ್ತಾ, ಇವಾಗ ಮೊದಲಿನ ಥರ ಜೋಳಿಗೆಗೆ ಹಾಕ್ಬಿಟ್ಟು ಒಂಚೂರು ಹಿಂಗೆ ತೂಗಿದ ತಕ್ಷಣ ಮಲ್ಕೊಳಲ್ಲ. ನಾವೇನಿದ್ರು ಕೆಳಗಡೆ ಕಾಲ ಮೇಲೆ ಹಾಕ್ಕೊಂಡು ಹಿಂಗೆ ಮಾಡಿ ಮಲಗಿಸಿ ಒಂದು ಅರ್ಧ ನಿದ್ದೆಗೆ ಹೋದ್ರು ಅಂದಮೇಲೆ ಜೋಳಿಗೆಗೆ ಹಾಕಬೇಕು. ಮೊದಲೇ ಹಾಕ್ಬಿಟ್ರೆ ಏನು ಮಾಡ್ತಾರೆ ಗೊತ್ತಾ, ಹಿಂಗೆ ಮಲಗಿಸಿರ್ತೀವಿ ನೋಡಿ, ಹಿಂಗೆ ಉಲ್ಟಾ ದಬಾಕೊಂಡ್ಬಿಟ್ಟು ಒಳ್ಳೆ ಗುಬಚ್ಚಿ ಮರಿ ಬಗ್ಗು ನೋಡುತ್ತಲ್ಲ ಗೂಡಿಂದ, ಹಿಂಗೆ ತಕೊಂಡು ಹಿಂಗೆ ಬಗ್ ನೋಡ್ತಾರೆ ಹಿಂಗೆ ಮುಂದೆ. ನಮಗೆ ಭಯ ಎಲ್ಲಿ ಕೆಳಗಡೆ ಬಿದ್ದೋಗ್ಬಿಡ್ತಾರೋ ಅಂತ ಹೇಳಿ. ಹಂಗಾಗಿ ಅದ್ರೊಳಗೆ ಹಾಕ್ಲಿಕ್ಕೆ ಹೋಗಲ್ಲ. ತುಂಬ ಡೀಪ್ ಸ್ಲಿಪ್ಗೆ ಹೋಗಿದ್ದಾರೆ ಅನ್ನುವಾಗ, ಇಲ್ಲ ಅಂದರೆ ಇನ್ನೇನು ಡೀಪ್ ಸ್ಲಿಪ್ಗೆ ಹೋಗ್ತಾರೆ ಅನ್ನುವಾಗ ತಗೊಂಡೋಗಿ ಜೋಳಿಗೆಗೆ ಹಾಕೋದು. ನಾನು ತೊಡೆ ಮೇಲೆ ಸ್ವಲ್ಪ ಹಿಂಗೆ ಮಾಡಿ ಚೆನ್ನಾಗಿ ನಿದ್ದೆ ಬರೋ ಥರ ಮಾಡಿ ಅಮ್ಮಂಗೆ ಕೊಟ್ಟೆ. ಅವ್ರು ಇವಾಗ ತೂಗಿ ಮಲಗಿಸ್ತಿದ್ದಾರೆ. ನಾವು ಅಮ್ಮಂಗೆ ಆದರೂ ಭಯ, ಆ ಜೋಳಿಗೆ ಬಿಟ್ಟು ಈ ಕಡೆ ಬರಲ್ಲ ಅವರು, ಎಲ್ಲಿ ಎದ್ಬಿಟ್ಟು ಮುಂದೆ ಬಂದ್ಬಿಡ್ತಾರೋ ಅಂತ. ಇನ್ನು ಹಾಸಿಗೆ ಮೇಲೆ ಮಲಗಿಸಿದ್ರೆ ಏನು ಮಾಡ್ತಾರೋ ಗೊತ್ತಾ, ಎದ್ಬಿಟ್ಟು ಪಟ್ ಅಂತ ಕುತ್ಕೊಂಡಿರ್ತಾರೆ ದೇವ್ರ ಥರ. ಎಷ್ಟೊಂದು ಸಲ ನಮಗೆ ಶಾಕ್ ಆಗಿಬಿಟ್ಟಿದೆ. ಒಂಚೂರು ಕಾಲಲ್ಲಿ ಗೆಜ್ಜೆ ಹಾಕಿದ್ದೀವಲ್ಲ, ಗೆಜ್ಜೆ ಅಲ್ಲಾಡೋ ಸೌಂಡ್ ಕೇಳ್ಕೊಂಡು ನಾವು ಬರ್ಬೇಕಷ್ಟೇ. ನಮ್ಮ ಕಿವಿ ಅಂತೂ ಇಲ್ಲೇ ಇರುತ್ತೆ. ಇಲ್ಲಿ ಮಲಗಿಸಿರ್ತೀನಿ ಅಂತ ಅಂದ್ಕೊಳ್ಳಿ, ಹಿಂಗೆ ತಿರುಗೋ ಅಷ್ಟೇ ಅಲ್ಲೇ ಎದ್ದು ಕೂತ್ಕೊಂಡು ನೋಡ್ತಾ ಇರ್ತಾರೆ, ಇಲ್ಲಾಂದ್ರೆ ಹಿಂಗೆ ಮುಂದೆ ಬಂದ್ಬಿಡ್ತಾರೆ. ಈ ಬೆಡ್ಗೆ ಏನಾದರೂ ಮಾಡಬೇಕಪ್ಪ, ಇಲ್ಲಾಂದ್ರೆ ನೆಲ ಮೇಲೆ ಮಲಗಿಸ್ಬೇಕು. ಯಾಕೆ ಸೈಡ್ ಬೆಡ್ಗೆ ಇದಕ್ಕೆ ತಿರ್ಗಾ ಈ ಬೆಡ್ಗೆ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಈ ಸೈಡ್ ಅಲ್ಲಿ ನೆಟ್ ತರದೇನೋ ಹಾಕ್ತಾರೆ, ಆ ತರದೇನೋ. ಆಕ್ಚುಲಿ ಅವರು ಮಾಡುವಾಗೆ 4 ಕಡೆ ನಾನು ಹೇಳಿದ್ದೆ, 3 ಕಡೆನೂ ಮಾಡಿಸ್ಬಿಡಿ, ಮೇಲ್ಕೆ ಟಾಪ್ಗೆ ಎತ್ಬಿಡಿ ಅಂತ. ಆಮೇಲೆ ಪ್ಲಾನ್ ಚೇಂಜ್ ಆಯ್ತು. ಹಂಗ್ ಮಾಡಿದ್ರು ಆಗ್ತಿರ್ಲಿಲ್ಲ. ಈಗ ಅದನ್ನ ಹಿಡ್ಕೊಂಡು ಮುಂದಕ್ಕೆ ದಬಾಕತ್ತಾರೆ. ಅದೇನೆ ಇನ್ನೂ ಹೈಟ್ ಮಾಡಿಸ್ಬೇಕಿತ್ತು ನಾವು. ಅದು ಸಿಗುತ್ತೆ ಆನ್ಲೈನ್ ಅಲ್ಲಿ, ನಾನು ನೋಡಿದ್ದೆ. ನೋಡಂತ ತೋರ್ಸೋಣ. ಇನ್ನ ಇವತ್ತು ಮನೆ ನೋಡ್ಲಿಕ್ಕೆ ಹೋಗಿದ್ವಲ್ವಾ, ಇವತ್ತು ನೋಡಿದ್ದು ಎಲ್ಲ ಮನೇಲೂ. ಇವತ್ತು ನೋಡಿದ್ದು ಮತ್ತೆ ನಾವು ಮೊದಲೊಂದ್ಸಲ ಹೋಗಿ ನೋಡ್ಕೊಂಡು ಬಂದಿದ್ವಲ್ಲ ಆ ಮನೆ. ಈ ಮಧ್ಯದಲ್ಲಿ ಅಪ್ಪನೂ ಕೂಡ
ಒಂದು 3 ಮನೆನ ನೋಡ್ಕೊಂಡು ಬಂದಿದ್ರಲ್ಲ ಅಪ್ಪು, ಹ್ಮ್ ಇವರು ಕೂಡ ಹೋಗಿ ನೋಡ್ಕೊಂಡು ಬಂದಿದ್ರು, ವಿಡಿಯೋ ಮಾಡ್ಕೊಂಡು ಬಂದಿದ್ರು, ನೋಡು ಇದ್ರಲ್ಲ ಮನೆ ಅಂತ ಹೇಳ್ಬಿಟ್ಟು. ಇಷ್ಟು ಮನೆಗಳಲ್ಲಿ ಇವತ್ತು ನೋಡಿದ್ದು ಒಂದು ಮನೆ ನಮಗೆ ತುಂಬ ಇಷ್ಟ ಆಯಿತು. ಫಸ್ಟು ಇವ್ರಿಗೆ ಇಷ್ಟ ಆಯಿತು ಆಯಿತಾ, ಆಮೇಲೆ ಇವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನನ್ಗೆ ಇಷ್ಟ ಆಯಿತು. ನಾನು ಸ್ವಲ್ಪ ಬೇಡ ಬೇಡ ಅಂತಿದ್ದೆ, ಅಯ್ಯೋ ಅಪ್ಪು ಅಂತಿದ್ದೆ, ಯಾಕಂದರೆ ಆ ಬಿಲ್ಡಿಂಗ್ ಹಿಂದೆ ಕಾವಲೆ ಥರ ಹೋಗಿದ್ದೆ ಆಯಿತಾ. ನಾನೇನು ಅನ್ಕೊಂಡ್ಬಿಟ್ಟೆ ಅದನ್ನು ಮೋರಿ ಅಂತ ಅನ್ಕೊಂಡ್ಬಿಟ್ಟೆ, ಇಲ್ಲಿ ಮೋರಿ ಇದೆ, ಮೋರಿ ಪಕ್ಕ ಬೇಡ ಬೇಡ ಅಂತ. ಆಮೇಲೆ ಅವ್ರು ಹೇಳಿದ್ರು ಇದು ಮೋರಿ ಅಲ್ಲ, ನೀರ್ಗಾವಲೆ ಏನೋ ಬರುತ್ತಲ್ಲ ಆ ಥರದ್ದು, ಅದಕ್ಕೆ ಕಲ್ಲಾಕ್ತಾರಲ್ಲ, ಏನಂತಾರಪ್ಪ ಅದಕ್ಕೆ, ಸ್ಲ್ಯಾಬ್ ಮೇಲ್ಗಡೆ ಸ್ಲ್ಯಾಬ್. ಮಾಮೂಲಿ ಮೋರಿ ಅಂದ್ರೆ ಈಗ ನೀರ್ಗಾಲುವೆ ಎಲ್ಲ ಈಗ ಮೋರಿನೇ ಆಗಿರೋದು. ಈಗ ಏನು ಡ್ರೈನೇಜ್ ನೀರೇ ಬಿಡ್ತಾರೆ, ಬಟ್ ಅದು ಚಿಕ್ಕದು. ಅದ್ರ ಮೇಲೆ ಆಲ್ರೆಡಿ ಮೇಲಿಂದ ಸ್ಲ್ಯಾಬ್ ಹಾಕೊಂಬತ್ತವ್ರ, ಇನ್ನ ಕಂಪ್ಲೀಟ್ ಮಾಡ್ತಾರೆ, ಕಟ್ಬಿಟ್ಟು ಸ್ಲ್ಯಾಬ್ ಹಾಕ್ಬಿಡ್ತಾರೆ. ಆಮೇಲೆ ಹೇಳಿದ್ರು ಅದು ಸ್ಲ್ಯಾಬ್ ಹಾಕ್ತಾರೆ, ಇದರಿಂದ ಏನು ತೊಂದರೆ ಇಲ್ಲ, ನೀವೇನು ಹೆದರಬೇಡಿ ಅಂತೇಳಿ. ಆಮೇಲೆ ನಂಗೆ ಸಮಾಧಾನ ಆಯಿತು. ಆಮೇಲೆ ಮನೆ ಮಾತ್ರ ನಮ್ಗೆ ತುಂಬ ಇಷ್ಟ ಆಯಿತು ಆಯಿತಾ. ಇವರಿಗೆ ಸ್ಪೆಷಲಿ ಇವ್ರು ಹೋಗಿ ನೋಡಿದ ತಕ್ಷಣ ಪ್ಲಾನಿಂಗ್ ಚೆನ್ನಾಗಿದೆ ಈ ಮನೆಯದು ಅಂತ ಹೇಳ್ಬಿಟ್ರು. ಇವ್ರಿಗೆ ಹೆಂಗೆ ಅಂದರೆ, ಇವಾಗ ಮನೆ ಇರುತ್ತೆ ನೋಡಿ, ಡೋರ್ ತೆಗೆದ ತಕ್ಷಣ ಮೆಟ್ಲು ಕಾಣಿಸ್ಬಾರ್ದಂತೆ ಡೂಪ್ಲೆಕ್ಸ್ ಮನೆಗಳಲ್ಲಿ, ಸೈಡಿಗೆ ಇರಬೇಕು ಅಂತ ಹೇಳ್ತಿರ್ತಾರೆ. ಕಂಪ್ಲೀಟಾಗಿ ಡೋರ್ ತೆಗೆದ ತಕ್ಷಣ ಹಾಲೇ ಕಾಣಿಸ್ಬೇಕು, ಆಮೇಲೆ ಮೆಟ್ಲು ಸೈಡಿಗೆ ಕಾಣಿಸ್ಬೇಕು ಅಂತ. ಆ ಮನೆ ಹಂಗೆ ಇದ್ದಿದ್ದಲ್ಲ. ಅಂದ್ರೆ ಈಗ ಎಂಟ್ರಿ ಆಯ್ತಿದ್ದಂಗೆ ಹಾಲ್ ಆಯ್ತಾ, ಓಕೆ ಕಂಪ್ಲೀಟ್ ಬಂದಾಗ ಆರಾಮಾಗಿ ಕುತ್ಕೊಂತಾರೆ. ರೂಮ್ ಕಡೆಗೆ ಹೋಗ್ಬೇಕು ಅಂದ್ರೆ ಒಳಗಡೆಗೆ ಬಂದು ರೈಟ್ ಮೇಲಕ್ಕೆ ಹೋಗ್ಬೇಕು, ಅದು ಒಂಥರ ಚೆನ್ನಾಗೈತೆ. ಮತ್ತೆ ನೀನು ಹಾಲಲ್ಲಿ ಕುತ್ಕೊಂಡು ಹಿಂಗ್ ನೋಡಿದ್ರು ಈ ಕಡೆ ಲೆಫ್ಟ್ ಸೈಡ್ ಎಲಿವೇಶನ್ ಕಾಣಿಸ್ತದೆ, ಮೇಲ್ಗಡೆ ಸನ್ಲೈಟ್ ಬಿದ್ದಿತ್ತಲ್ಲ ಅದು ಕಾಣಿಸ್ತದೆ, ಮೆಟ್ಲು ಕಾಣಲ್ಲ. ಅಲ್ಲಿಗೆ ಹೋದಾಗೆ ಗೊತ್ತಾಗೋದು, ಓ ಇಲ್ಲಿ ಮೆಟ್ಲೈತೆ, ಮೇಲ್ಗಡೆ ಮನೆ ಐತೆ ಅಂತ. ಮನೆ ಡೂಪ್ಲೆಕ್ಸ್ ಮನೆ ಅಂತ ಒಳಗಡೆ ಹೋದಾಗ್ಲೇ ಗೊತ್ತಾಗೋದು. ನನಗೆ ಕಿಚನ್ ತುಂಬಾ ಹಿಡಿಸ್ತು ಆಯ್ತಾ, ಕಿಚನ್ ಹಿಡಿಸ್ತು, ಮತ್ತೆ ಡೈನಿಂಗ್ ಹಾಲ್ ತುಂಬಾ ಹಿಡಿಸ್ತು. ತುಂಬಾ ಬೆಳಕು ಬರ್ತಿತ್ತಲ್ಲ ಅಲ್ಲಿ, ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ವಿಡಿಯೋ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸಿದ್ದು ಆಯ್ತಾ. ಇವರು ಎಲ್ಲಾದ್ರೂ ಬರೀ ನಿನ್ ವಿಡಿಯೋನೇ ಚಿಂತೆನ ಮನೆ ನೋಡು. 2 ಸೈಡ್ ಇತ್ತಲ್ವಾ ಅದು ಕಿಚನ್, ಈ ಕಡೆನೂ ಐತೆ ಈ ಕಡೆನೂ ಐತೆ, ನೀನ್ ಆರಾಮಾಗಿ ಸೆಂಟ್ರಲ್ ಅಡಿಗೆ ಮಾಡ್ಕೊಂಬೋದು. ಅಡಿಗೆ ಮಾಡ್ಕೋಬೋದು. ನಾನೇನ್ ಯೋಚನೆ ಮಾಡ್ತೀನಿ ಅಂದ್ರೆ, ನಂಗೆ ಕಿಚನ್ ತುಂಬಾ ಇಷ್ಟ, ಕಿಚನ್ ಚೆನ್ನಾಗಿರ್ಬೇಕು ಆಯ್ತಾ, ವಿಡಿಯೋ ಮಾಡಿದಾಗೆಲ್ಲ ಚೆನ್ನಾಗಿ ಬರ್ಬೇಕು ಕಿಚನ್, ಆ ತರ ನಾನು ಯೋಚನೆ ಮಾಡ್ತೀನಿ. ಇದು ಅದೇ ತರ ಐತಲ್ಲ, ಹಂಗಾಗಿ ನಂಗೆ ಕಿಚನ್ ಇಷ್ಟ ಆಯ್ತು. ಈ ವಿಂಡೋಗಳು ಕೂಡ ಅಷ್ಟೇ, ಒಂಥರ ಬೇರೆ ತರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಬೇರೆ ತರ ಅಂದ್ರೆ ಈಗ ಒಂದು ಗ್ಲಾಸ್ ಡೋರು, ಮತ್ತಿರ್ಗ ನೆಟ್ ಡೋರು. ಈಗ ನಾವು ಗ್ಲಾಸ್ ಡೋರ್ ತೆಗೆದ್ರೆ ಸೊಳ್ಳೆ ಬರೋದ್ರೆ ನೆಟ್ ಡೋರ್ ಲಾಕ್ ಆಗಿರುತ್ತೆ. ಆ ತರ ಪೂರ್ತಿ ಬೇಕು ಅಂದ್ರೆ ಪೂರ್ತಿ ತಕ್ಕೊಬೋದು, ಫುಲ್ ವಿಂಡೋನೇ ತೆಗ್ದ್ಬಿಡ್ಬೋದು ಸೈಡ್ಗೆ, ಆ ತರ ಚೆನ್ನಾಗಿತ್ತು. ಮಾತ್ರ 3 ಬೆಡ್ರೂಮ್, ಅದು ಸೂಪರ್ ಆಗಿದೆ ಮನೆ. ನೋಡ್ಬೇಕು, ಆದ್ರೆ ಬಜೆಟ್ ಸ್ವಲ್ಪ ಜಾಸ್ತಿ ಇದೆ. ಇದು ನಮ್ಮ ಪ್ಲಾನಿಂಗ್ ಇಂದ ಒಂಚೂರು ಜಾಸ್ತಿನೇ ಇದೆ. ಇವ್ರು ನೋಡೋಣ ಮನೆ ಚೆನ್ನಾಗಿದೆಯಲ್ಲ, ಮನೆ ಇಡಿಸ್ತಾ ನೋಡು ಅಂತ ಹೇಳ್ತಿದ್ದಾರೆ. ಚಾರ್ಜಿಂಗ್ ಖಾಲಿ ಆಗ್ಬಿಡ್ತು ಫೋನ್ದು. ಅದೇ ಕುತ್ಕೊಂಡು ಮಾತಾಡಿದಾಗ ನೋಡಬೇಕು ನಮ್ಮ ಬಜೆಟಿಗೆ ಬರ್ತಾರಾ ಏನು ಅಂತೇಳಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಬಜೆಟಿಗೆ ಬರಲ್ಲ ಅಂದ್ರೆ ಎಷ್ಟು ಕಡಿಮೆ ಆಗುತ್ತೆ ನೋಡ್ಕೊಂಡು ನಾವು ಅದಕ್ಕೆ ಬಜೆಟ್ ನಮ್ಗೆ ಓಕೆನಾ ಹೊಂದಿಸ್ಬೋದಾ ಅಷ್ಟು ದುಡ್ಡು ಅಂತ ಯೋಚನೆ ಮಾಡ್ಬೇಕು. ಅದಕ್ಕೆ ಟೈಮ್ ಬೇಕು. ಇವ್ರು ಯಾವಾಗ್ಲೂ ಅಷ್ಟೇ, ದುಡುಕ್ ಬೇಡ, ನಿಂಗೆ ಇಷ್ಟ ಆಯ್ತಾ, ಇಷ್ಟ ಆಯ್ತು, ಮನ್ಸಲ್ಲಿ ಇಟ್ಕೋ, ದುಡ್ಕೋಕ್ ಹೋಗ್ಬೇಡ, ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು, ಆಮೇಲೆ ಕೈ ಸುಟ್ಕೊಳ್ಳಿಕ್ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಿರ್ತಾರೆ. ಒಟ್ನಲ್ಲಿ ನಮ್ಮ ಮನೆ ಅಂತೂ ಇಷ್ಟ ಆಗಿದೆ. ನಿಮ್ಗೇನು ಅನ್ನಿಸ್ತು ಮನೆ ಚೆನ್ನಾಗಿದೆಯಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಮ್ಮಿಬ್ರಿಗೂ ಇಷ್ಟ ಆಗಿದೆ ಅದು ಮನೆ. ಚೆನ್ನಾಗೈತೆ, ಅದು ಪೂರ್ತಿ ಮಾಡ್ರೋನ್ ಆಗಿ ಕಟ್ಟವ್ರೆ, ಎಲ್ಲ ಒಳ್ಳೆ ಪ್ಲಾನಿಂಗ್ ಮಾಡವ್ರೆ. ಮನೆ ಅಂದ್ರೆ ಒಳಗಡೆ ಹೊರಗಡೆ ಏನೋ ಅಷ್ಟಕ್ಕಷ್ಟೇ ಅನ್ಕೋ, ಒಳಗಡೆ ಎಲ್ಲ ನೋಡಿ ಎಲ್ಲ ರೂಮ್ಗೂ ಬಾಲ್ಕನಿ ಐತೆ ಆಯ್ತಾ, ಇನ್ಕ್ಲೂಡಿಂಗ್ ಕಿಚನ್ಗೂ ಬಾಲ್ಕನಿ ಐತೆ. ಬಾಲ್ಕನಿ ಅಂದ್ರೆ ಯುಟಿಲಿಟಿ ಆಯ್ತಾ. ಮೇಲ್ಗಡೆ 2 ರೂಮ್ ಐತಾ, 1 ರೂಮ್ ದೊಡ್ಡದಾಗೆ ಎಷ್ಟು ಚೆನ್ನಾಗೈತೆ, ಚೆನ್ನಾಗೈತೆ. ಅದೇನೋ ಒಂಥರ ಡಿಫ್ರೆಂಟ್ ಆಗಿ ಇರೋ ಜಾಗದಲ್ಲಿ ಸ್ವಲ್ಪ ಜಾಗನೂ ಕೂಡ ವೇಸ್ಟ್ ಮಾಡದೆ ಎಲ್ಲೆಲ್ಲಿ ಏನೇನ್ ಬೇಕು. ಈಗ ನಮ್ಮ ಮೈಂಡಲ್ಲಿ ಏನಿರ್ತದೆ, ಓ ಇಲ್ಲಿದ್ರೆ ಚೆನ್ನಾಗಿರೋದು ಅನ್ನೋ ಥರ. ಅಲ್ಲಿ ಏನು ಚೇಂಜಸ್ ಏನು ಅನ್ಸ್ಲಿಲ್ಲ, ಅಲ್ಲಿ ಇರೋದು ಕರೆಕ್ಟಾಗಿ ಐತೆ ಅನಿಸ್ತು, ಆ ಥರ. ನನ್ಗೆ ಇಷ್ಟ ಆಗೋದಿರಲಿ, ಇವ್ರಿಗೆ ಇಷ್ಟ ಆಗ್ಬಿಡ್ತಲ್ಲ, ಅದೇ ನಂಗೆ ಆಶ್ಚರ್ಯ ಆಗಿದ್ದು. ನೋಡೋಣ ನಮ್ಮ ಬಜೆಟ್ಗೆ ಅದು ಆಗುತ್ತಾ ಏನು ಅಂತೇಳಿ ನಾನು ಮುಂದೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಒಟ್ನಲ್ಲಿ ನಮ್ಗೆ ಆ ಮನೆ ಅಂತೂ ತುಂಬ ಹಿಡಿಸ್ಬಿಟ್ಟಿದೆ.
ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.